ಎಲ್ಲರಿಗೂ ನಮಸ್ಕಾರಗಳು. ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ವಿಜಯಪುರ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಮತ್ತು ಬಿಎಲ್ಡಿ ಸಂಸ್ಥೆಯ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಇವತ್ತಿನ ದಿವಸ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ವೆಬಿನಾರ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಈ ವೆಬಿನಾರ್ದ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ವಿಷ್ಣು ಎಂ ಶಿಂದೆ ಸರ್, ಅಸೋಸಿಯೇಟ್ ಪ್ರೊಫೆಸರ್, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ, ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತಿನ ದಿವಸ ತಮಗೆ ಮಾಹಿತಿಯನ್ನ ನೀಡಲಿದ್ದಾರೆ. ವಿಷ್ಣು ಶಿಂದೆ ಸರ್ ಸುಮಾರು 13 ವರ್ಷದಿಂದ ವಿಶ್ವವಿದ್ಯಾಲಯದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ. ವಿಷ್ಣು ಶಿಂದೆ ಸರ್ ಇವರು ಸುಮಾರು 22 ಪುಸ್ತಕಗಳನ್ನ ಅವರು ಮುದ್ರಣ ಮಾಡಿದ್ದಾರೆ. 62 ಆರ್ಟಿಕಲ್ಗಳನ್ನ ಅವರು ಪಬ್ಲಿಷ್ ಮಾಡಿದ್ದಾರೆ. ಅದರ ಜೊತೆಗೆ ವಿಷ್ಣು ಶಿಂದೆ ಸರ್ PhD ಮಾರ್ಗದರ್ಶಕರಾಗಿ PhD ಮಾರ್ಗದರ್ಶನ ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ಒಬ್ಬರಿಗೆ ಡಾಕ್ಟರೇಟ್ ಅವಾರ್ಡ್ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ವಿಷ್ಣು ಶಿಂದೆ ಸರ್ ಇವರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ನಿರ್ದೇಶಕರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯ ಪಠ್ಯ ಪುಸ್ತಕದ ಸಮಿತಿಯ ಭಾಷಾ ಪಠ್ಯ ಪುಸ್ತಕಗಳ ಸಂಪಾದಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಈಗ ನಾನು ಈ ಒಂದು ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಿಬ್ಬಂದಿಯವರಿಗೆ 1-2 ಮಾತುಗಳನ್ನು ಹೇಳಲಿಕ್ಕೆ ಅವರಲ್ಲಿ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ವಿಜಯಪುರ, ಫೀಲ್ಡ್ ಔಟ್ರೀಚ್ ಬ್ಯೂರೋ ವಿಜಯಪುರ, ಇದು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಅಡಿನಲ್ಲಿ ಬರುತ್ತದೆ. ಇವತ್ತು ನಮ್ಮ ಇಲಾಖೆ ಮತ್ತು BLD ಸಂಸ್ಥೆಯ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಿಳಾ ಕಾಲೇಜು ವತಿಯಿಂದ ಇವತ್ತು ಒಂದು ವೆಬಿನಾರ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಈ ವೆಬಿನಾರ್ ವಿಷಯ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020, ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಇದು ಕಳೆದ ಒಂದು 15 ದಿವಸದಿಂದ ತಾನೇ ಕೇಂದ್ರ ಸರ್ಕಾರ ಇದನ್ನ ಜಾರಿಯನ್ನ ಮಾಡ್ತು. ಇದು ಒಂದು ಕ್ರಾಂತಿಯನ್ನ ಸೃಷ್ಟಿ ಮಾಡುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ. ಹಾಗಾಗಿ ಇದನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಯ ಎಲ್ಲ ಸಹಕಾರದೊಂದಿಗೆ ಈ ಒಂದು ವೆಬಿನಾರ್ ಕಾರ್ಯಕ್ರಮ ಇವತ್ತು ಆಯೋಜನೆಯನ್ನ ಮಾಡ್ತಾ ಇದ್ದೀವಿ. ಈ ನಮ್ಮ ವೆಬಿನಾರ್ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ವಿಷ್ಣು ಎಂ ಶಿಂದೆ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್, ಕರ್ನಾಟಕ ಸ್ಟೇಟ್ ಅಕ್ಕಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ, ಇವರು ಬಂದಿದ್ದಾರೆ. ಅವ್ರಿಗೆ ನಮ್ಮ ಇಲಾಖೆ ಮತ್ತು ಈ ಕಾಲೇಜು ಮತ್ತು ಎಲ್ಲಾ ಪಾರ್ಟಿಸಿಪೆಂಟ್ಸ್ ಪರವಾಗಿ ಅವ್ರಿಗೆ ವೆಬಿನಾರ್ಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸರ್. ವೆಲ್ಕಮ್ ಯು ಸರ್. ಅದೇ ರೀತಿಯಾಗಿ ಈ ನಮ್ಮ ವೆಬಿರ್ನ ಅಧ್ಯಕ್ಷತೆಯನ್ನ ನಮ್ಮ ಬಂಗಾರಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತ ಡಾಕ್ಟರ್ SJ ಪವಾರ್ ಅವರು ವಹಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಹಾಗೂ ನಿಮ್ಮ ಪರವಾಗಿ ಈ ವೆಬಿನಾರ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ IQAC ಕೋಆರ್ಡಿನೇಟರ್ ಆದಂತ ಡಾಕ್ಟರ್ RM ಮಿರ್ದೆ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್, ಶ್ರೀಮತಿ ಬಂಗಾರಮ್ಮ ಕಾಲೇಜ್ ಫಾರ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ವುಮೆನ್ಸ್ ಕಾಲೇಜ್, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ವೆಬಿನಾರ್ ಅಲ್ಲಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ನಮಗೆ ಸಹಕಾರ ನೀಡಿದಂತ VS ನಂದೀಶ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್, ಬಂಗಾರಮ್ಮ ಕಾಲೇಜ್, ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ಈ ವೆಬಿನಾರ್ಗೆ ಆಯೋಜನೆ ಮಾಡ್ಲಿಕ್ಕೆ ಈ ಕಾಲೇಜಿನ ಎಲ್ಲಾ ಸಿಬ್ಬಂದಿ ಹಾಗೂ ಸಿಬ್ಬಂದಿಯೇತರ ವರ್ಗದವರು ಕೂಡ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಮತ್ತು ಈ ವೆಬಿನಾರ್ಗೆ ಜಾಯಿನ್ ಆಗಿರ್ತಕ್ಕಂತ
ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಕೂಡ ನನ್ನ ಕಡೆಯಿಂದ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನ ಬಯಸಿ ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ವಿಷ್ಣು ಎಂ ಶಿರ್ದೆ ಅವರು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಓವರ್ ಟು ವಿಷ್ಣು ಎಂ ಶಿಂದೆ ಸರ್, ಪ್ಲೀಸ್ ಸರ್ ಕಂಟಿನ್ಯೂ. ಎಲ್ಲರಿಗೂ ನಮಸ್ಕಾರ. ಗವರ್ಮೆಂಟ್ ಆಫ್ ಇಂಡಿಯಾದ ಫೀಲ್ಡ್ ಔಟ್ರೀಚ್ ಬ್ಯೂರೋ ಬಿಜಾಪುರ್ ಮತ್ತು ನಮ್ಮ ಬಿಜಾಪುರದ ಹೆಮ್ಮೆಯ ಸಂಸ್ಥೆ ಆದಂತಹ BND ಬಂಗಾರಮ್ಮ ಸಜ್ಜನ್ ಮಹಿಳಾ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ರಾಷ್ಟ್ರೀಯ ವೆಬಿನಾರ್ಗೆ ನನಗೆ ಅವಕಾಶ ನೀಡಿದ್ದಕ್ಕೆ ಈ ಎರಡೂ ಸಂಸ್ಥೆಯ ಪದಾಧಿಕಾರಿಗಳಿಗೆ, ತಂತ್ರಜ್ಞರಿಗೆ, ವಿದ್ಯಾರ್ಥಿಗಳಿಗೆ, ಭಾಗವಹಿಸಿರುವ ಎಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಸೊ ಇವತ್ತಿನ ಸೆಷನ್ ನಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಈ ವಿಷಯದ ಕುರಿತು ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಯನ್ನ ಮಿಶ್ರಣ ಮಾಡಿಕೊಂಡೇ ಮಾತಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ಬಹಳಷ್ಟು ಸ್ಥಳೀಯ ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಸೇರ್ಕೊಂಡಿದ್ದಾರೆ ಅಂತ. ಸೊ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇವತ್ತೇನು ಬಂದಿದೆ, ವಾಟ್ ಎವರ್ ವಿ ಆರ್ ಸೀಯಿಂಗ್ ಟುಡೇ, ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹಿಸ್ಟಾರಿಕಲ್ ಎವಲ್ಯೂಷನ್. ಅದು ಯಾವ್ಯಾವ ರೀತಿ ನಮ್ಮ ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಬೆಳವಣಿಗೆಗಳಾಗಿದೆ ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ನೀವು ನೋಡ್ಬೋದು. ಎವಲ್ಯೂಷನ್ ಆಫ್ ಎಜುಕೇಶನ್ ಪಾಲಿಸಿ. ಸ್ವತಂತ್ರ ಭಾರತದಲ್ಲಿ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್, ಇಟ್ ವಾಸ್ ಇನ್ ದಿ ಇಯರ್ 1948-49. ರಾಧಾಕೃಷ್ಣನ್ ಕಮಿಷನ್ ಅಂತ ಕೂಡ ಇದಕ್ಕೆ ಕರೆದ್ರು. ಉನ್ನತ ಶಿಕ್ಷಣದ ಸಲುವಾಗಿ ಇದು ರಚನೆಯಾಗಿತ್ತು. ಇದು ಸ್ವತಂತ್ರ ಭಾರತದ ಮೊದಲ ಆಯೋಗ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಆಯಿತು. ಉನ್ನತ ಶಿಕ್ಷಣವನ್ನ ಕೇಂದ್ರವಾಗಿಸಿಕೊಂಡು ಇದು ತನ್ನ ಅಧ್ಯಯನವನ್ನ, ಸಲಹೆಗಳನ್ನ ನೀಡ್ತು. ಅದರ ಜೊತೆಯಲ್ಲಿ ಉಳಿದ ಎಲ್ಲ ಕ್ಷೇತ್ರಗಳನ್ನು ಕೂಡ ಅದು ಗಮನಿಸಿತ್ತು. ಸ್ಪೆಷಲಿ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂಡರ್ ದಿ chairmanship of Sarvapalli Radhakrishnan, they have made a statement that unless you improve school education, you can't improve in the higher education system in India. ಆದ್ದರಿಂದ ಸ್ಕೂಲ್ ಎಜುಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋ ಮಾತನ್ನ ಹೇಳಿತ್ತು. ಅದಕ್ಕೋಸ್ಕರನೇ 1952-53 ನಲ್ಲಿ there was another commission called Secondary Education Commission. So it is a Modaliyar Commission ಅಂತ ಕೂಡ ಇದನ್ನು ಕರೀತಾರೆ. This is called as Modaliyar Commission. This is meant for secondary school education in India. After independence, this was the first secondary school education commission, and this commission thoroughly suggested the recommendations of improvement of secondary school. ಭಾರತದಲ್ಲಿ ಮಾಧ್ಯಮಿಕ ಶಿಕ್ಷಣ ಆಯೋಗ ಅಂತ ಕರೀತಾರೆ. ಇದು ಸ್ವತಂತ್ರ ಭಾರತದಲ್ಲಿ ಹೇಗೆ ಸುಧಾರಣೆಗಳು ಬರಬೇಕು ಶಾಲಾ ಶಿಕ್ಷಣದಲ್ಲಿ ಅನ್ನೋದನ್ನ ಅದು ಹೇಳ್ತು. ಆದ್ರೆ ಇದು ಮಾಧ್ಯಮಿಕ ಶಿಕ್ಷಣವನ್ನೇ ಕೇಂದ್ರೀಕರಿಸಿಕೊಂಡು ಹೇಳಲಾಗಿದ್ದಂತಹ ಕಮಿಷನ್ ಆಗಿತ್ತು. ಇದು ಕೂಡ ಸ್ವತಂತ್ರ ಭಾರತದ ಒಂದು ಬೆಳವಣಿಗೆಯಲ್ಲಿ ನಾವು ಒಂದು ಇತಿಹಾಸದಲ್ಲಿ ಗಮನಿಸಬೇಕಾದಂತ ಒಂದು ಮೈಲ್ಗಲ್ಲು. ಆಮೇಲೆ ಬಹಳ ಮುಖ್ಯವಾದದ್ದು ಸ್ವತಂತ್ರ ಭಾರತದಲ್ಲಿ ಅಂದ್ರೆ ಕೊಠಾರಿ ಶಿಕ್ಷಣ ಆಯೋಗ, ಎಜುಕೇಶನ್ ಕಮಿಷನ್ ಅಂಡರ್ ದಿ chairmanship of education expert Dr. D.S. Kothari. It was in the year 1964-66. 1964-66 ಇದು ಬಂತು. ಇದು ಭಾರತದಲ್ಲಿ ಒಂದು ಕ್ರಾಂತಿಕಾರಕ ಶಿಕ್ಷಣದ ಬದಲಾವಣೆಗಳನ್ನ ತರುವ ರೀತಿಯಲ್ಲಿ ಸಲಹೆಗಳನ್ನ ಕೊಡ್ತು. ಅದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ, ಆಮೇಲೆ ಪದವಿ ಶಿಕ್ಷಣದವರೆಗೂ, ವೃತ್ತಿ ಶಿಕ್ಷಣ, ಹೀಗೆ ವಯಸ್ಕರ ಶಿಕ್ಷಣ, ಭಾರತದಲ್ಲಿ ಎಲ್ಲ ತರಹದ ಶಿಕ್ಷಣದ ಸುಧಾರಣೆಯನ್ನ ಈ 1964-66 ಕಮಿಷನ್ ಹೇಳ್ತು. ದ ಡೆಸ್ಟಿನಿ ಆಫ್ ಇಂಡಿಯಾ is saved in the four walls of our classroom ಅಂತ ಹೇಳ್ತು. ಭಾರತದ ಭದ್ರ ಬುನಾದಿ, ಭಾರತದ ಭವಿಷ್ಯತ್ತು ತರಗತಿಗಳ 4 ಕೋಣೆಗಳ ನಡುವೆ ನಿರ್ಮಾಣ ಆಗ್ಬೇಕು. ಈ ಶಾಲಾ ಶಿಕ್ಷಣವನ್ನ ಆ ರೀತಿಯಲ್ಲಿ ನಾವು ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಈ ಕಮಿಷನ್ ಅನ್ನ ಆರಂಭದಲ್ಲಿ DS ಕೊಥಾರಿ ಅವರು ಬರೀತಾರೆ. ಅಂಡ್ ದಟ್ ವಾಸ್ ದಿ ಹಿಸ್ಟಾರಿಕಲ್ ಹ್ಯಾಪನಿಂಗ್ ಇನ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್, ದಟ್ ಕೊಥಾರಿ ಕಮಿಷನ್ ಆರ್ ಎಜುಕೇಶನ್ ಕಮಿಷನ್ 1964-66 ವಾಸ್ ಇಂಪಾರ್ಟೆಂಟ್ ಮೈಲ್ಸ್ಟೋನ್. ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಅಂತ ಹೇಳಿ 1968 ಅಲ್ಲಿ ಕೂಡ ಒಂದು ಬಂತು. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ 64-66 ಆದ್ಮೇಲೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಆಲ್ಸೋ ಲೇಡ್ ಫೌಂಡೇಶನ್ ಟು ದಿ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಯಾಕಂದ್ರೆ 64-66 ನಲ್ಲಿ ಹಲವಾರು ಸಲಹೆಗಳನ್ನ ಕೊಥಾರಿ ಅವರು ಕೊಟ್ಟಿದ್ರು. ಆ ಆಧಾರದ ಮೇಲೆ ಮತ್ತೆ ಇನ್ನ ಹೆಚ್ಚಿನ ಸುಧಾರಣೆಗಳನ್ನ ಒಂದು ನ್ಯಾಷನಲ್ ಪಾಲಿಸಿ ಆಗ್ಬೇಕು. ಸೊ ಬಿಫೋರ್ ಐ ಗೋ ಟು ನೆಕ್ಸ್ಟ್ steps, I want to clarify that what is the difference between a policy and commission. ಒಂದು ಆಯೋಗ ಮತ್ತು ಒಂದು ನೀತಿ, ಇದರ ನಡುವೆ ಏನು ವ್ಯತ್ಯಾಸ ಇದೆ?
A commission is headed by a education eminent scholar, and there will be team of people to join that committee, and they will recommend it for the government. And sometime government may implement everything, or sometime few cases may lapse in it. But if you say a policy, if you say national policy, that must be implemented. So that must be 100% implemented. ಪಾಲಿಸಿ, ನೀತಿ ಮತ್ತು ಕಮಿಷನ್ ನಡುವೆ ಈ ವ್ಯತ್ಯಾಸ ಇದೆ. ಆಯೋಗ ಹೇಳಿದಂತ ಶಿಫಾರಸ್ಸಿನಲ್ಲಿ ಒಂದಷ್ಟು ಭಾಗ ಜಾರಿ ಆಗುವಲ್ಲಿ ತೊಂದರೆ ಆಗ್ಬೋದು, ವಿಳಂಬ ಆಗ್ಬೋದು. ಆದ್ರೆ ಒಂದ್ಸಾರಿ ಅದನ್ನ ನೀವು ರಾಷ್ಟ್ರೀಯ ನೀತಿ ಅಂತ ಹೇಳಿದರೆ ಅದನ್ನ ಕಡ್ಡಾಯವಾಗಿ ಜಾರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪಾಲಿಸಿ ಎನ್ನುವ ಪದ, ನಮ್ಮಲ್ಲಿ ನ್ಯಾಷನಲ್ ಪಾಲಿಸಿ ಎನ್ನುವ ಪದ ಇವತ್ತೇನು ನಾವು ಮಾತಾಡ್ತಾ ಇದ್ದೇವೆ, ಇದರ ಇತಿಹಾಸ 1968ರಲ್ಲೇ ಬಂದಿದೆ ಅನ್ನೋದನ್ನ ಗಮನಿಸಬೇಕು. ಆಮೇಲೆ after that in 1976 one more happening was came in the Indian education system, that is 42nd constitutional amendment. ಸಂವಿಧಾನದ 42ನೆಯ ತಿದ್ದುಪಡಿಯನ್ನ 1976ರಲ್ಲಿ ಮಾಡಲಾಯಿತು. And what is the subject of amendment of 42nd constitution amendment? That is, education was kept under concurrent list. So dear friends, you know there are three lists in Indian government system. One is central list, another one is state list, next one is concurrent list. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಹೇಳಿ ಮೂರು ಪಟ್ಟಿಯ ವಿಷಯಗಳನ್ನ ನಾವು ಮಾಡ್ತೇವೆ. ಮೊದಲು ಇದಕ್ಕಿಂತ ಮೊದಲು ಇದನ್ನ ಶಿಕ್ಷಣವನ್ನ ರಾಜ್ಯ ಪಟ್ಟಿಯ ವಿಷಯವಾಗಿ ಇಡಲಾಗಿತ್ತು. ಆಯಾ ರಾಜ್ಯಗಳು ಅದಕ್ಕೆ ಬೇಕಾದ ತೀರ್ಪುಗಳನ್ನ ತೆಗೆದುಕೊಳ್ಳೋದಕ್ಕೆ ಸ್ವತಂತ್ರವನ್ನ ಹೊಂದಿದ್ವು. ಆದರೆ ಏಕರೂಪದ ಶಿಕ್ಷಣ ಬರಬೇಕು ಅಂತ ಹೇಳಿ ರಾಷ್ಟ್ರದಲ್ಲಿ ಒಂದೇ ರೀತಿಯ ಏಕ ಮಾದರಿಯ ಒಂದೇ ವಿನ್ಯಾಸದ ಶಿಕ್ಷಣ ಬರಬೇಕು ಅಂತ ಹೇಳಿ 1976ರಲ್ಲಿ ಈ ಶಿಕ್ಷಣ ಸಂವಿಧಾನದ 42ನೇ ತಿದ್ದುಪಡಿಯನ್ನ ಮಾಡಿ this education was carried under concurrent subject, where central and state government have equal rights on education. ಈ ಎರಡೂ ಕೇಂದ್ರ ಮತ್ತು ರಾಜ್ಯಗಳಿಗೆ ಶಿಕ್ಷಣದ ವಿಷಯದಲ್ಲಿ ಸಮಾನವಾದ ಅಧಿಕಾರ ಇರುವ ಸಲುವಾಗಿ ಇದನ್ನ ಕಂಕರೆಂಟ್ ಸಬ್ಜೆಕ್ಟ್ ಆಗಿ ಕೂಡ ಮಾಡಲಾಯಿತು. ಇದು ಕೂಡ ಒಂದು ಹಿಸ್ಟಾರಿಕಲ್ ಒಂದು ಎವಲ್ಯೂಷನ್ ಅನ್ನೋದನ್ನ, ಒಂದು ವಿಕಸನದ ಭಾಗ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. Then comes a very important document. It came under in education of India in 1986, that is National Policy on Education, NPE 1986. National Policy on Education was framed in the leadership of then Prime Minister late Rajiv Gandhi was the initiator of this. In 1985 he started thought on that you have to go for a national policy, and by that you can develop India. So that was vision of that late Prime Minister, young Prime Minister that time, and NPE was implemented in 1986. National Policy on Education, ರಾಷ್ಟ್ರೀಯ ಶಿಕ್ಷಣ ನೀತಿ 1986ರಲ್ಲಿ ಜಾರಿ ಆಯಿತು. ಪ್ರಾಥಮಿಕ ಶಾಲೆ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಿಕ್ಷಣ, ಕಾಲೇಜು ಶಿಕ್ಷಣ, ವೃತ್ತಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಉನ್ನತ ಶಿಕ್ಷಣ, ಹೀಗೆ ಭಾರತದಲ್ಲಿ ವೈವಿಧ್ಯಮಯವಾದ ಶಿಕ್ಷಣದ ಬುನಾದಿಯನ್ನ ಅದು ಹಾಕೊಡ್ತು. ಅಂಡ್ ದಟ್ ವಾಸ್ ದಿ ಇಂಪಾರ್ಟೆಂಟ್ ಹ್ಯಾಪನಿಂಗ್ ಇನ್ 1986. ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. And there was NPE 1986 was modified in 1992 as Program of Action 1992. So to see what extent NPE was implemented, what are the shortcomings of NPE, what are the areas need to be implemented further, ಅನ್ನೋದಕ್ಕೋಸ್ಕರ there was a modified version of that Program of Action ಅಂತ ಕರೀತಾರೆ. ಕಾರ್ಯನೀತಿ, ಕಾರ್ಯಸರಣಿ 1992ರಲ್ಲಿ ಬಂತು. ರಾಷ್ಟ್ರೀಯ ಶಿಕ್ಷಣ ನೀತಿಯು ಹೇಳಿದಂತಹ ವಿಷಯಗಳಲ್ಲಿ ಯಾವುದು ಅಂಶಗಳು ಉಳಿದಿದೆ ಅದನ್ನ ಜಾರಿ ಮಾಡೋಗೋಸ್ಕರ, ಅದನ್ನ ಮಾನಿಟರ್ ಮಾಡೋಗೋಸ್ಕರ ಈ NPE 1992 ಪ್ರೋಗ್ರಾಮ್ ಆಫ್ ಆಕ್ಷನ್ ಬಂತು. ಸೊ ಅದಾದ್ಮೇಲೆ ನಾವು ನೋಡ್ಬೇಕು, TSR ಸುಬ್ರಹ್ಮಣ್ಯನ್ ಕಮಿಟಿ ಆಯ್ತು 2017ರಲ್ಲಿ. ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಕಮಿಟಿ 2019 May 31st ಅಲ್ಲಿ ಒಂದು ಕಮಿಟಿ ರಿಪೋರ್ಟ್ ಅನ್ನ ಕೊಡ್ತು. ಸೊ ವಾಟ್ ಎವರ್ ದಿ ಸಬ್ಜೆಕ್ಟ್ ಟುಡೇ ಇಟ್ ಈಸ್ ಅಂಡರ್ ಡಿಸ್ಕಷನ್. ಇವತ್ತು ರಾಷ್ಟ್ರವ್ಯಾಪಿಯಾಗಿ ನಾವೇನು ಚರ್ಚೆ ಮಾಡ್ತಾ ಇದ್ದೇವೆ NEP 2020, ಅದರ ಮೂಲ ಒಂದು ಸಬ್ಮಿಷನ್ ಆಗಿದ್ದು 31st May 2019 ನಲ್ಲಿ. ಸೊ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ದಿ ಕಮಿಟಿ ಚೇರ್ಮನ್. ಸೊ ಈ ಅಂಶನ ನಾವು ಗಮನದಲ್ಲಿಡಬೇಕು.
ಈ ಹಿಂದೆ ಹೇಳಿದ ಒಂದು 50 ವರ್ಷಗಳ ಚರಿತ್ರೆ, 60 ವರ್ಷಗಳ 65 ವರ್ಷಗಳ ಚರಿತ್ರೆಯನ್ನ ನೋಡಿದಾಗ ಇವತ್ತಿನ NEP 2020ನಲ್ಲಿ ಏನು ಬದಲಾವಣೆ ಇದೆ, ಇದು ಯಾವ ರೀತಿಯಂತ ಮಹತ್ವದ ಡಾಕ್ಯುಮೆಂಟ್ ಆಗಿದೆ, ಅವಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇದು ಹೇಗೆ ಜಾರಿ ಆಯಿತು ಅಂತೇಳಿ, ಹಿಂದೆ ನಡೆದಂತ ಎಲ್ಲ ಕಮಿಷನ್ಗಳು ಮೇಲ್ಮಟ್ಟದಿಂದ ಕೆಳಮಟ್ಟದ ಕಡೆಗೆ ಚಲನೆಯನ್ನ ಮಾಡಿದ್ವು. ಸೊ ಪ್ಲಾನಿಂಗ್ ವಾಸ್ ಹ್ಯಾಪನ್ ಎಟ್ ದಿ ಸೆಂಟ್ರಲ್ ಲೆವೆಲ್ ಅಂಡ್ ಇಟ್ ವಾಸ್ ಡೆಫ್ಯೂಸ್ಡ್ ಟು ದಿ ಸ್ಟೇಟ್ಸ್ ಟು ಫಾಲೋ. ಕೇಂದ್ರ ಮಟ್ಟದಲ್ಲಿ ಯೋಜನೆ ಮಾಡಿದಂತ ವಿಷಯಗಳು ಹಳ್ಳಿಯ ಕಡೆಗೆ, ರಾಜ್ಯದ ಕಡೆಗೆ, ಜನರ ಕಡೆಗೆ ಚಲನೆಯನ್ನ ಮಾಡಿದ್ವು. ಅದನ್ನ ನಾವು ಕೆಳಮುಖ ಚಲನೆ ಅಂತ ಕರಿತೀವಿ, ಡೌನ್ವರ್ಡ್ಸ್ ಮೂವ್ಮೆಂಟ್ ಅಂತ ಕರಿತೀವಿ. ಸೊ ಎಂಟೈರ್ ಥಿಂಗ್ ವಾಸ್ ಪ್ಲಾನ್ಡ್ ಅಟ್ ಟಾಪ್ ಲೆವೆಲ್, ಅಫಿಷಿಯಲ್ ಲೆವೆಲ್, government level, and it was forwarded to the people, common mass to follow. But what is important in the NEP antandre, the planning was started from grassroots, ground level, and it was carried on upward. It is from grassroots to upward movement. It is called as upward movement of planning. So ಇದನ್ನ ಮೇಲ್ಮುಖ ಚಲನೆ, ಮೇಲ್ಮುಖ ಯೋಜನೆ ಅಂತ ಹೇಳಿ ಕರಿತೀವಿ. ನಾವು ಈ ದೇಶದಲ್ಲಿ ಏನು ಬದಲಾವಣೆಯನ್ನ ತರಬೇಕು ಶಿಕ್ಷಣದಲ್ಲಿ ಅನ್ನುವ ಒಂದು ಅಭ್ಯಾಸಗಳು, ಪ್ರಯೋಗಗಳು, ಅಭಿಪ್ರಾಯಗಳನ್ನು ತಳಮೂಲದಿಂದ, ಹಳ್ಳಿಗಳಿಂದ, ನಿಜವಾದ ಸಹಭಾಗಿದಾರರಿಂದ ಸಂಗ್ರಹಿಸಿ ಅದನ್ನ ಸರ್ಕಾರ ಮಟ್ಟದ ಕಡೆಗೆ ಸಾಗಿಸಿದಂತ ಪ್ರಯತ್ನಗಳು ಇಲ್ಲಿ ನಡೆದಿದ್ವು. ಅದರಿಂದ ಈ ಒಂದು ನೀತಿಗೂ ಮತ್ತು ಹಿಂದಿನ ನೀತಿಗೂ ವ್ಯತ್ಯಾಸ ಏನು ಅಂದ್ರೆ, ದ ಪ್ಲಾನಿಂಗ್ ವಾಸ್ ಟೇಕನ್ ಎಟ್ ಗ್ರಾಸ್ರೂಟ್ ಲೆವೆಲ್ ಅಂಡ್ ಇಟ್ ವಾಸ್ ಟೇಕನ್ ಅಪ್ವರ್ಡ್. ಈ ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಯಾವ್ಯಾವ ರೀತಿ ಒಂದು ಆನ್ಲೈನ್ಗೆ ಒಂದು ವೆಬ್ಸೈಟ್ ಅನ್ನ ಕೂಡ ಮೈ ಗವರ್ಮೆಂಟ್, ಮೈ ಗೋ ಇನ್ ಅಂತ ಮಾಡಿದ್ರು. Nearly 2.5 lakh gram panchayats. They have consulted nearly 2.5 lakh gram panchayats, 6,600 blocks, 600 urban local bodies, 676 districts by May 2015. ಇವುಗಳಿಗೆ ಸಂಪರ್ಕ ಮಾಡಿದ್ರು. Draft was prepared in 22 languages. Audio books ಅಲ್ಲಿ ಮಾಡಿದ್ರು. Education dialogue with MPs also conducted. And special meeting of CAB also happened in 2019. Parliamentary Standing Committee of HRD 7/11/2019 ನಲ್ಲಿ ಮೀಟ್ ಮಾಡಿ ಇದರ ಬೆಳವಣಿಗೆಗಳನ್ನ ಗಮನಿಸಿತು. So this NEP, whatever today we are seeing, it is not sudden or it is made in hurry. So it has taken lot of time, almost 5 years time it is taken, and it is reached to grassroots level, it is reached to people, and it has come up to this implementation level. Dear friends, let us see the major reforms of higher education. ಇದು ಒಟ್ಟು ಒಂದು ಡಾಕ್ಯುಮೆಂಟ್ ಅನ್ನ ನಾನು ನಿಮಗೆ 1 ಗಂಟೆಯಲ್ಲಿ ಹೇಳೋದು ಬಹಳ ಕಷ್ಟ ಇದೆ. ಅದೆಲ್ಲವನ್ನು ನಾನು ವಿಸ್ತೃತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಒಂದೊಂದು ಸ್ಟೇಟ್ಮೆಂಟ್ ನಲ್ಲಿ 10 ನಿಮಿಷದ ವಿವರಣೆಯನ್ನ ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ನಾನು ಒಂದೊಂದು ನಿಮಿಷದಲ್ಲಿ ಅವುಗಳನ್ನ ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹೆಚ್ಚಿನ ಮಹತ್ವವನ್ನ ಉನ್ನತ ಶಿಕ್ಷಣದ ಬಗ್ಗೆ ನಾನು ಇವತ್ತು ಕೊಡ್ತಾ ಇದ್ದೇನೆ, ಯಾಕಂದ್ರೆ you can see different sectors in this NEP. You have school education, you have college education, you have higher education, you have practical life, you have institutional changes. A lot of ICT initiatives are there in this NEP. Thereby I will just give more priority on higher education system in this document. So 50% gross enrollment ratio by 2035. ಇದು ನಮ್ಮ ಉನ್ನತ ಶಿಕ್ಷಣಕ್ಕೆ ಸೇರ್ಪಡೆ ಆಗ್ಬೇಕಾದಂತ ಒಟ್ಟು ದಾಖಲಾತಿ ಪ್ರಮಾಣ 50% ಏರ್ಬೇಕು. ಈಗ ನಾವು ನಿಯರ್ ಅಬೌಟ್ 20% ಅಲ್ಲಿ ಇದ್ದೇವೆ, ಲೆಸ್ ದೆನ್ 20% ಅಲ್ಲಿ ಇದ್ದೇವೆ. ಬರುವ 2030ಕ್ಕೆ by 2035 we have to reach up to 50% gross enrollment ratio ಅಂತ ಹೇಳಿ. And holistic and multidisciplinary education and flexibility of subject. ಇದು ಬಹುಶಿಸ್ತೀಯ, ಅಂತರ್ಶಿಸ್ತೀಯ, ಸಮಗ್ರ ಶಿಕ್ಷಣವನ್ನ ಸಾರುತ್ತೆ. ಹೋಲಿಸ್ಟಿಕ್ ಎಜುಕೇಶನ್, multidisciplinary education. So you can study many subjects in education and flexibility of subjects. ಇನ್ನು ಹಳೆಯ ಪದ್ಧತಿಯಲ್ಲಿ ನಾವು ನೋಡ್ತಾ ಇದ್ವಿ, there will be fixed combinations. ಇದೇ 3 ಸಬ್ಜೆಕ್ಟ್ಸ್ ಅನ್ನ ಆಪ್ಷನಲ್ ಆಗಿ ನೀವು ತಗೋಬೇಕು, ಅದೇ ಓದ್ಬೇಕು, ಅದನ್ನ ಬಿಟ್ಟು ನಿಮ್ಗೆ ಬೇರೆ ತಗೊಳಕ್ ಆಗ್ತಿರ್ಲಿಲ್ಲ. ಆದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಟೆಲ್ಸ್ ಯು ದಟ್ ಯು ಹ್ಯಾವ್ ಮೆನಿ choices of subjects, interdisciplinary subjects, flexibility in these subjects, multiple entry and multiple exit. This is a new thing. ನೀವು ಹೊಸದಾಗಿ ಎಲ್ಲಿ ಬೇಕು ಅಲ್ಲಿ ಪದವಿಯನ್ನ 3 ವರ್ಷಕ್ಕೆ ನಿಲ್ಲಿಸಿಕೊಂಡು ನೀವು ಹೊರಗಡೆ ಹೋಗ್ಬೋದು. ಸೊ UG ಪ್ರೋಗ್ರಾಮ್ 3 or 4 years ಪ್ರೋಗ್ರಾಮ್ ನೀವು ಅದನ್ನ ಮಾಡಿದ್ರು. PG ಪ್ರೋಗ್ರಾಮ್ 1 or 2. ಈ PG ಪ್ರೋಗ್ರಾಮ್ ಅಲ್ಲಿ ಯು ಕ್ಯಾನ್ ಎಕ್ಸಿಟ್ ಬೈ 1 year. ಅದಕ್ಕೆ ನಿಮ್ಗೆ PG ಡಿಪ್ಲೊಮಾ ಅಂತ ಹೇಳಿ ಅವರು ಕೊಡ್ತಾರೆ. ಸೊ ಇಫ್ ಯು ಕಂಟಿನ್ಯೂ ಇಟ್ ಫಾರ್ 2 years, ಯು ವಿಲ್ ಬಿ ಗೆಟಿಂಗ್ PG.
ಸೊ ಇಂಟಿಗ್ರೇಟೆಡ್ 5 years ಬ್ಯಾಚುಲರ್ ಪ್ರೋಗ್ರಾಮ್ ಅಂಡ್ ಮಾಸ್ಟರ್ ಪ್ರೋಗ್ರಾಮ್ಸ್ ಕೂಡ ಬಂದಿದೆ. ಸೊ ಇನ್ ದ NEP they have given much priority for ಇಂಟಿಗ್ರೇಟೆಡ್ ಎಜುಕೇಶನ್, ಸಮಗ್ರ ಶಿಕ್ಷಣಕ್ಕೆ ಮಹತ್ವವನ್ನ ಕೊಡ್ತಾ ಇದ್ದಾರೆ. ಅಂಡ್ ಎಂಫಿಲ್ ಟು ಬಿ ಡಿಸ್ಕಂಟಿನ್ಯೂಡ್, ಎಂಫಿಲ್ ಅನ್ನ ಬಿಟ್ಟು ಅವರು PhD ಪ್ರೋಗ್ರಾಮ್ಸ್ ಮತ್ತು ಇತರ PG ಪ್ರೋಗ್ರಾಮ್ಸ್ ಗಳಿಗೆ ಮಹತ್ವವನ್ನ ಕೊಡ್ತಾ ಇದ್ದಾರೆ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಕ್ರೆಡಿಟ್ ಟ್ರಾನ್ಸ್ಫರ್ ಅಂಡ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ನೀವು ನಿಮ್ಮ ಕಲಿಯುವ ಒಟ್ಟು ಕಲಿಕಾ ಅಂಶವನ್ನು ಕ್ಯಾರಿ ಮಾಡ್ಲಿಕ್ಕೆ, ವಿದ್ಯಾರ್ಥಿ ಕ್ಯಾರಿ ಮಾಡ್ಲಿಕ್ಕೆ ಅದು ಅವಕಾಶವನ್ನು ಕೊಡ್ತಾ ಇದೆ. HEIs they will be making into different sectors. ಹೈಯರ್ ಎಜುಕೇಶನ್ ಸಂಸ್ಥೆಗಳಲ್ಲಿ ಸಂಶೋಧನಾ ಒಂದು ಪ್ರಾಧಾನ್ಯತೆ ಇರುವಂತಹ ಸಂಸ್ಥೆಗಳು, ಟೀಚಿಂಗ್ ಬೋಧನೆಗೆ ಪ್ರಾಧಾನ್ಯತೆ ಇರುವ ಸಂಸ್ಥೆಗಳು, ಸ್ವಾಯತ್ತತೆಗೆ ಡಿಗ್ರಿ ಕಾಲೇಜುಗಳನ್ನ ಕೊಡುವಂತ ಪ್ರಯತ್ನಗಳು ಕೂಡ ಇಲ್ಲಿ ಸಮಂಜಸವಾಗಿ ತಿಳಿಸಲಾಗಿದೆ. ಸೊ ಯೂನಿವರ್ಸಿಟೀಸ್ ವಿಲ್ ಬಿ ಕ್ಯಾಟಗರೈಸ್ಡ್ ಫಾರ್ ಡಿಫರೆಂಟ್ ಇನಿಷಿಯೇಟಿವ್ಸ್ ಇನ್ ಎಜುಕೇಶನ್, ಸಮ್ ಫಾರ್ ರಿಸರ್ಚ್ ಇಂಟೆನ್ಸಿವ್, ಅವು ಸಂಶೋಧನೆಗೆ ಪ್ರಾಧಾನ್ಯತೆಯನ್ನು ಕೊಡುವಂತ ವಿಶ್ವವಿದ್ಯಾಲಯಗಳು. ಈಗ ನಮ್ಮಲ್ಲಿ ವಿಶ್ವವಿದ್ಯಾಲಯಗಳೆಲ್ಲವೂ ಮಿಕ್ಸ್ ಆಗಿ ಕೆಲಸವನ್ನ ಮಾಡ್ತೇವೆ. ಬೋಧನೆ, ಸಂಶೋಧನೆ, ವಿಸ್ತರಣೆ, ಟೀಚಿಂಗ್, research and extension is there in our universities, but this will allow you to make separate institutions where research institutions will give importance for research, teaching initiative ಹಂತಗಳಲ್ಲಿ ಬೋಧನೆ ನಡೆಯುತ್ತೆ, ಮತ್ತು autonomous degree granting colleges, ಸ್ವಾಯತ್ತ ಪದವಿಯನ್ನ ಕೊಡುವ ಪದವಿ ಕಾಲೇಜುಗಳನ್ನ ಕೂಡ ಇದು ಸಜೆಸ್ಟ್ ಮಾಡಿದ್ದಾರೆ. ಆಮೇಲೆ ಮಾಡೆಲ್ ಮಲ್ಟಿ ಡಿಸಿಪ್ಲಿನರಿ ಒಂದು ಯೂನಿವರ್ಸಿಟೀಸ್ಗಳು ಕೂಡ ಅವರು ಸಜೆಷನ್ ಅನ್ನ ಮಾಡಿದ್ದಾರೆ. ಒಂದು ಅಂತರ್ಶಾಸ್ತ್ರೀಯ ಮಾದರಿಯಾದಂತಹ ವಿಶ್ವವಿದ್ಯಾಲಯಗಳನ್ನ ಕೂಡ ಸಜೆಸ್ಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ಗ್ರೇಡೆಡ್ ಅಟಾನಮಿ ಫಾರ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂತ, ಅವುಗಳಿಗೆ ಅಕಾಡೆಮಿಕ್, ಅಡ್ಮಿನಿಸ್ಟ್ರೇಟಿವ್ ಅಂಡ್ ಫೈನಾನ್ಷಿಯಲ್ ಗ್ರೇಡೆಡ್ ಅಟಾನಮಿಯನ್ನ ಕೊಡ್ತಾ ಇದ್ದಾರೆ. ಸೊ ಆಫ್ಟರ್ ಸಕ್ಸಸ್ಫುಲ್ ಅಕಂಪ್ಲಿಷ್ಮೆಂಟ್ ಆಫ್ ಅಕಾಡೆಮಿಕ್ಸ್ that will be given academic autonomy. So after that they will get administrative autonomy, and last one is financial autonomy. So this another important milestone of higher education is phasing out affiliation system in 15 years. ಬರುವ 15 ವರ್ಷದಲ್ಲಿ ಈ ಒಂದು ಸಂಲಗ್ನತೆಯನ್ನು ಇದೆ, ವಿಶ್ವವಿದ್ಯಾಲಯಕ್ಕೆ ಕಾಲೇಜುಗಳು ಸಂಲಗ್ನತೆಯನ್ನು ಹೊಂದುವಂತಹ ಈ ವ್ಯವಸ್ಥೆಯನ್ನು ತೆಗೆದು ಹಾಕಬೇಕು ಅಂತ NPE ಹೇಳ್ತಾ ಇದೆ. So they want to make institutions self-sufficient, they want to make institutions autonomy, ಅವುಗಳಿಗೆ ಸ್ವಾಯತ್ತತೆ ಇರಬೇಕು ಅನ್ನೋದನ್ನ ಹೇಳ್ತಾ ಇದೆ. ಫಾರ್ ದ್ಯಾಟ್ ದೇ ವಾಂಟ್ ಟು ಎಸ್ಟಾಬ್ಲಿಷ್ ನ್ಯಾಷನಲ್ ಮಿಷನ್ ಆನ್ ಮಾನಿಟರಿಂಗ್. ಈ ಒಟ್ಟು ಉಸ್ತುವಾರಿಯನ್ನು ನೋಡೋದಕ್ಕೆ ರಾಷ್ಟ್ರೀಯ ಒಂದು ಮಿಷನ್ ಅನ್ನ ಅವರು ಸ್ಥಾಪಿಸ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಬೋರ್ಡ್ ಆಫ್ ಗವರ್ನರ್ಸ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಸಿಂಗಲ್ ರೆಗ್ಯುಲೇಟರ್ ಫಾರ್ ಹೈಯರ್ ಎಜುಕೇಶನ್. ದೇರ್ ಆರ್ ಮೆನಿ ಬಾಡೀಸ್ ಇನ್ ದಿ higher education, and people have to move around for these institutions, but NEP suggests there should be only one single regulating authority of higher education that must lead the higher education of India. So online self disclosure based transparent system of approvals will be placed in terms of inspections. ಈಗೇನೋ ಒಂದು ತನಿಖಾ ತಂಡ ಬರುತ್ತೆ, ಭೇಟಿ ಬರುತ್ತೆ, LIC ಬರುತ್ತೆ, ಈ ವ್ಯವಸ್ಥೆಗಳನ್ನ ತೆಗೆದು ಹಾಕಿ ಅಲ್ಲಿ ಆನ್ಲೈನ್ ಸೆಲ್ಫ್ ಡಿಸ್ಕ್ಲೋಜರ್ ಬೇಸ್ಡ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅಂತ ಮಾಡ್ತಾರೆ. ಆನ್ಲೈನ್ ಪದ್ಧತಿಯ ಸ್ವಯಂ ವಿವರಣೆಯನ್ನ ಸಲ್ಲಿಸುವ ಮತ್ತು ಪಾರದರ್ಶಕವಾದ ಒಂದು ಆನ್ಲೈನ್ ವ್ಯವಸ್ಥೆಯನ್ನ ಮಾಡಿ ಸಂಸ್ಥೆಗಳು ತಮ್ಮನ್ನ ತಾವು ಅದಕ್ಕೆ ಒಳಪಡಿಸಿಕೊಂಡು ಅದನ್ನ ಅದರಲ್ಲಿ ಪಾಸ್ ಆಗ್ಬೇಕಾಗುತ್ತೆ. ಈಗಿರುವಂತಹ ಈ ತನಿಖಾ ಮತ್ತು ಭೇಟಿ ಇವುಗಳನ್ನ ತೆಗೆದು ಹಾಕ್ಲಿಕ್ಕೆ ಸರ್ಕಾರ ಇದರಲ್ಲಿ ಪ್ರಸ್ತಾವನೆಯನ್ನ ಮಾಡಿದೆ. ಸೊ ಇಫ್ ಯು ಸಿ ದಿ ಡೀಟೇಲ್ ಆಫ್ ದಿಸ್, NAC ನಲ್ಲಿ ಕೂಡ ಟುಡೇಸ್ NAC ಡಾಕ್ಯುಮೆಂಟ್ಸ್ ಅನ್ನು ನೀವು ನೋಡ್ತಾ ಹೋದ್ರೆ in 100%, 70% will be the self disclosure by the institution. 70% ಸಂಸ್ಥೆನೇ ಅದನ್ನು ಡಿಕ್ಲರೇಷನ್ ಅನ್ನ ಮಾಡ್ಕೊಳ್ಳುತ್ತೆ. only 30% by the peer committee will be assessing your higher education. That's why there will be common norms for public and private higher education institutions. This is very very important. ಅಲ್ಲಿ ಎಲ್ಲಾ ಸಂಸ್ಥೆಗಳಿಗೆ, ಸಾರ್ವಜನಿಕ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಒಂದೇ ರೀತಿಯಾದಂತಹ ನಿಯಮಗಳನ್ನ ತರಬೇಕು ಅಂತ ಹೇಳಿ ಸರ್ಕಾರ ಇದರೊಳಗಡೆ ಪ್ರಸ್ತಾವನೆಯನ್ನ ಮಾಡಿದೆ ಮತ್ತು ಈ ನೀತಿಯ ಒಳಗಡೆ ಅದನ್ನ ಶಿಫಾರಸು ಮಾಡಿದ್ದಾರೆ. ಅಂಡ್ ಪ್ರೈವೇಟ್ ಫಿಲಂಥ್ರೋಪಿಕ್ ಪಾರ್ಟ್ನರ್ಶಿಪ್ಸ್, ಇದರಲ್ಲಿ ಖಾಸಗಿ ಈ ಧನ ಸಹಾಯ ನೀಡೋದಕ್ಕೆ, ಖಾಸಗಿ ಪ್ರೋತ್ಸಾಹಕರ ಸಹಾಯವನ್ನು ಕೂಡ ಉನ್ನತ ಶಿಕ್ಷಣದಲ್ಲಿ ಮಾಡಬೇಕು. ಫೀ ಫಿಕ್ಸೇಷನ್ ವಿತ್ ಬೋರ್ಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ದಟ್ ಇಸ್ ಆಲ್ಸೋ ಸಜೆಸ್ಟೆಡ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಶನ್ ಸೆಕ್ಟರ್ ಟು ರೀಚ್ 6% of GDP at the earliest. So public investment in education is needed ಅಂತ NPE ಹೇಳುತ್ತೆ. Because there is a huge expenditure on higher education today.
to meet out this quality higher education, there is a need of public investment in higher education, and they will call public people to invest in the higher education sector, thereby to reach a higher GDP up to 6% ಅಂತ ಹೇಳಿ ಕೂಡ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. For the higher education National Research Foundation, this will be one of the body NRF anta heli to concentrate on research at higher education. So the major motto of higher education is not to give degrees. ಉನ್ನತ ಶಿಕ್ಷಣ ಕಾಲೇಜು ಶಿಕ್ಷಣದ ಉದ್ದೇಶ ಪದವಿಯನ್ನ ಕೊಡೋದು ಮಾತ್ರ ಅಲ್ಲ, ಈ ಸಂದರ್ಭದಲ್ಲಿ ಅವುಗಳು ಸಂಶೋಧನೆಗೆ ಪ್ರಾಧಾನ್ಯತೆಯನ್ನ ಕೊಡಬೇಕು. Our education must reach international levels, internationalization of education. So the quality standards of our degree colleges, quality standards of our universities must be reflected at global levels. For that, internationalization of education anta kuda helidare. Then integration of vocational and teacher and professional education. ನಮ್ಮಲ್ಲಿ ಈ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ವೃತ್ತಿ ಶಿಕ್ಷಣ, ಶಿಕ್ಷಕರ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣವನ್ನು ಬೆಸೆಯುವಂತಹ ಕ್ರಮವನ್ನ ಹೇಳ್ತಾ ಇದ್ದಾರೆ. Therefore, in the teacher education also, they have given 2 to 3 types of teacher education. B.Ed program ಅಲ್ಲಿ ಕೂಡ ಅವರು 1 year B.Ed program, 2 year B.Ed program ಮತ್ತು 4 year B.Ed program ಅನ್ನುವ 3 ಆಪ್ಷನ್ಸ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ 1 year B.Ed program, PG ಆದವರಿಗೆ, ಎನಿ ಡಿಗ್ರಿ ಆದವರಿಗೆ 2 year B.Ed program ಮತ್ತು ಆಫ್ಟರ್ PUC ಜಾಯಿನ್ ಆಗೋರಿಗೆ 4 year ಡಿಗ್ರಿ ಪ್ರೋಗ್ರಾಮ್ B.Ed program ಅನ್ನ ಕೊಡ್ತಾ ಇದ್ದಾರೆ. ಸೊ ಈ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಶನ್ ಅನ್ನ ಅವರು ಗಮನಿಸ್ತಾ ಇಲ್ಲ. ಸ್ಟ್ಯಾಂಡ್ ಅಲೋನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮಸ್ಟ್ ಬಿ ಕನ್ವರ್ಟೆಡ್ ಇನ್ ಟು ಮಲ್ಟಿಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್. ಈಗ ನಾವು ನೋಡ್ತಾ ಇದ್ದೇವೆ, ಒಂದು B.Ed ಕಾಲೇಜು ಒಂದು B.Ed ಕೋರ್ಸ್ ಅನ್ನ ಮಾತ್ರ ನಡೆಸುವಂತ ಕಾಲೇಜ್ ಆಗಿರುತ್ತೆ, ಅಲ್ಲಿ ಬೇರೆ ಯಾವ ಶಿಕ್ಷಣನೂ ಇರೋದಿಲ್ಲ. ದಟ್ಸ್ ವೈ ಅದನ್ನ ನಾವು ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಅದರ ಬದಲು ದೇ ಆರ್ ರೆಕಮೆಂಡಿಂಗ್ ಸ್ಟ್ಯಾಂಡ್ ಅಲೋನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಪ್ರೊಫೆಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ಇವಾಲ್ವ್ ಇನ್ ಟು ಮಲ್ಟಿಡಿಸಿಪ್ಲಿನರಿ. ಅವು ಬಹು ಶಿಸ್ತಿನ, ಬಹು ಆಯಾಮದ ಶಿಸ್ತನ್ನ ನೀಡುವಂತ ಶಿಕ್ಷಣ ಆಗಿ ವರ್ಗವಾಗಬೇಕು ಅಂತ ಹೇಳ್ತಾರೆ. Therefore, setting up new quality at higher education has been made easier. So there is a need of quality higher education ಅಂತ ಹೇಳುತ್ತೆ NEP. We don't want quantity, we want quality. So what is quantity of education and what is quality of education? Quantity of education andre making everyone admitted to the colleges, making everyone admitted to the education institutions, and what about the outcome of that education or enrollment? So that is quantity. So if everybody enroll themselves for the college and university, that is quantity. But higher education policy speaks about, national policy speaks about quality of higher education institutions. So ಗುಣಾತ್ಮಕತೆಯ ಬಗ್ಗೆ ಮಾತಾಡ್ತವೆ. ಎಲ್ಲರನ್ನ ಸೇರಿಸಿ ದಾಖಲಾತಿಯನ್ನು ತೋರಿಸೋದಲ್ಲ, ದಾಖಲಾತಿ ಆದವರು ಆ ಕಾಲೇಜಿನಲ್ಲಿ, ಆ ಯೂನಿವರ್ಸಿಟಿಯಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ಮಟ್ಟದ ಗುಣಾತ್ಮಕತೆಯನ್ನ ಆ ಶಿಕ್ಷಣವನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಅವರು ಇದರಲ್ಲಿ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. So this is one very important one. Then special education zone for disadvantaged regions. Disadvantaged regions ಅಂತಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ಪ್ರದೇಶಗಳು ಅವು ಸೌಲಭ್ಯವನ್ನ ಕೊಡಲಾದ ಸ್ಥಿತಿಯಲ್ಲಿ ಇವೆ, ಬಹಳಷ್ಟು ಹಿಂದುಳಿದ ಸ್ಥಿತಿಗಳಲ್ಲಿ ಇವೆ. ಉದಾಹರಣೆಗೆ ಹಿಲ್ಲಿ ಏರಿಯಾಸ್, ಬೆಟ್ಟಗುಡ್ಡಗಳು, ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಇರ್ಬೋದು, ಬಯಲುಸೀಮೆ ಇರ್ಬೋದು, ಹೈದರಾಬಾದ್ ನಮ್ಮ ಕರ್ನಾಟಕದಲ್ಲಿ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಈ ಭಾಗ ಇರ್ಬೋದು, ಅಥವಾ ಬೇರೆ ದೇಶದಲ್ಲಿ ಬೆಟ್ಟಗುಡ್ಡಗಳ ಇರುವಂತ ಪ್ರದೇಶ ಇರ್ಬೋದು, ಹಿಮಾಲಯನ್ ಮೌಂಟೇನ್ ಬೆಲ್ಟ್ ಇರ್ಬೋದು, ಹಿಮಾಲಯದ ಪ್ರದೇಶ ಇರ್ಬೋದು. ಸೊ ಮರುಭೂಮಿ, ರಾಜಸ್ಥಾನದ ರಾಜ್ಯದಲ್ಲಿ ಮರುಭೂಮಿ ಇರ್ಬೋದು, ಬಂಜರು ಭೂಮಿ ಇರ್ಬೋದು. ಸೊ ಈ ಮಳೆ ಕಡಿಮೆ ಆಗುವಂತ ಪ್ರದೇಶ ಇರ್ಬೋದು, ಅತಿವೃಷ್ಟಿ ಆಗುವಂತ ಪ್ರದೇಶ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಅಸ್ಸಾಂ ಇರ್ಬೋದು, ಪ್ರವಾಹ ಪೀಡಿತ ಸ್ಥಳಗಳು ಇರ್ಬೋದು. ಈ ತರಹದ ಪ್ರದೇಶಗಳನ್ನು ಡಿಸ್ಅಡ್ವಾಂಟೇಜಸ್ ರೀಸನ್ಸ್ ಅಂತ ಕರೀತಾರೆ. ಸೊ ವಿಚ್ ಆರ್ ದಿ ಡಿಸ್ಅಡ್ವಾಂಟೇಜ್ ರೀಸನ್ಸ್? ಸೊ ದೀಸ್ ರೀಸನ್ಸ್ ವೇರ್ they have climatical problems, geographical problems, certain problems from the administration, certain problems of welfare. So these are the certain areas we find in India are under the disadvantaged regions. So
these areas need to be recognized and special education zone ಅಂತ ಅವ್ರನ್ನ ಕರಿಬೇಕು. We have to call these zones as a special education zone. ಈ ನಮ್ಮ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಆ ತರದ ಒಂದು ಪ್ರದೇಶ. ಬಹಳಷ್ಟು ಶತಮಾನಗಳಿಂದ ಈ ಪ್ರದೇಶದಲ್ಲಿ ಇನ್ನೂ ಉನ್ನತ ಶಿಕ್ಷಣ, ಮಹಿಳಾ ಶಿಕ್ಷಣ ಅಥವಾ ಶಿಕ್ಷಣದ ಗುಣಮಟ್ಟ ಆ ಮಟ್ಟದಲ್ಲಿ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಸೌಲಭ್ಯಗಳ ಕೊರತೆ, ಅಲ್ಲಿ ಸಂಪನ್ಮೂಲದ ಕೊರತೆ, ಅಲ್ಲಿ ಗುಣಾತ್ಮಕ ಶಿಕ್ಷಣ ಸಂಸ್ಥೆಗಳ ಕೊರತೆ, ಸರ್ಕಾರದ ಪ್ರಾತಿನಿಧ್ಯದ ಕೊರತೆ ಇರ್ಬೋದು, ಭಾಗವಹಿಸುವಿಕೆ ಕೊರತೆ ಇರ್ಬೋದು, ಈ ಎಲ್ಲ ಬಿಸಿಲು ಇರ್ಬೋದು ಅಥವಾ ಆ ಭೌಗೋಳಿಕ ಸಮಸ್ಯೆಗಳು ಇರ್ಬೋದು, ಜನರ ವಲಸೆ ಇರ್ಬೋದು. ಹೀಗೆ ಭಾರತ ದೇಶದಲ್ಲಿ ಹಾಗೆ ಕರ್ನಾಟಕದಲ್ಲಿ ಕೆಲ ಪ್ರದೇಶಗಳಲ್ಲಿ ಈ ತರ ಒಂದು ಭೌಗೋಳಿಕವಾದಂತಹ ಅಡೆತಡೆ ಇರುವಂತಹ ಸಂದರ್ಭಗಳು ಇವೆ. ಅವುಗಳಿಗೆ ವಿಶೇಷ ಶಿಕ್ಷಣ ವಲಯಗಳು ಅಂತ ಕರೀತಾರೆ, ಸ್ಪೆಷಲ್ ಎಜುಕೇಶನ್ ಝೋನ್ಸ್ ಅಂತ ಹೇಳಿ ಕರೀತಾರೆ. ಅವುಗಳನ್ನ ಗಮನದಲ್ಲಿಟ್ಟು ಅವುಗಳಿಗೆ ವಿಶೇಷವಾದ ಪ್ರಾತಿನಿಧ್ಯವನ್ನ ಕೊಟ್ಟು ಯೋಜನೆಗಳನ್ನ ಕೊಟ್ಟು ಅಲ್ಲಿ ಶಿಕ್ಷಣದ ಗುಣಮಟ್ಟವನ್ನ ಎತ್ತರಿಸಿದ್ರೆ ಮಾತ್ರ ಉನ್ನತ ಶಿಕ್ಷಣ ಸುಧಾರಿಸುತ್ತೆ ಅನ್ನುವಂತ ಒಂದು ಹಿಸ್ಟಾರಿಕಲ್ ಎಫರ್ಟ್ಸ್ ಅನ್ನ ಈ ಪಾಲಿಸಿ ಮಾಡಿದೆ. ಸೊ ನ್ಯಾಷನಲ್ ಪಾಲಿಸಿ ಮೇಡ್ ಎ ಹಿಸ್ಟಾರಿಕಲ್ ಎಫರ್ಟ್ ಇನ್ ದಿಸ್ ಡೈರೆಕ್ಷನ್ ಟು ರೀಚ್ ದಿ ಡಿಸ್ಅಡ್ವಾಂಟೇಜ್ಡ್ ರೀಜನ್ಸ್. ದೆನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಲಿ, ಪರ್ಷಿಯನ್ ಅಂಡ್ ಪಾರ್ಕರ್, ಈ ಮೂರು ಅತ್ಯಂತ ಪ್ರಾಚೀನ ಭಾಷೆಗಳ ಅಭಿವೃದ್ಧಿಗೆ ಅವರು ಈ ಪ್ರಯತ್ನವನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಮಾಡ್ಬೇಕಂತ ಮಾಡಿದ್ದಾರೆ. ನ್ಯಾಷನಲ್ ಎಜುಕೇಶನ್ ಟೆಕ್ನಾಲಜಿ ಫೋರಂ, ದಿಸ್ ವಿಲ್ ಬಿ ಫಾರ್ technological educational development. So today's education is mostly moving towards technology based education, online virtual based education. That's why ICT based education is given importance. That's why National Education Technology Forum is also going to help Indian education ಅಂತ ಹೇಳಿ ಈ ಒಂದು ಬಾಡಿಯನ್ನ ರಾಷ್ಟ್ರ ಮಟ್ಟದಲ್ಲಿ ತಂತ್ರಜ್ಞಾನ ಸುಧಾರಣೆಯನ್ನ ತರೋಗೋಸ್ಕರ ಒಂದು ಫೋರಂ ಅನ್ನ ಮಾಡ್ತಾ ಇದ್ದಾರೆ. ಅಂಡ್ ಇಂಪಾರ್ಟೆಂಟ್ ಈಸ್ Human Resource Development Department is renamed as Department of Education. ಇದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತ ಕರೆಯುವಂತದ್ದನ್ನ ಮತ್ತೆ ಶಿಕ್ಷಣ ಇಲಾಖೆ ಅಂತ ಹೇಳಿ ಕರೀಲಿಕ್ಕೆ ಸರ್ಕಾರ ಮಾಡಿದೆ. ಆತ್ಮೀಯರೇ, ಬಹಳ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಬಹಳ ಮಹತ್ವದ ಕೆಲವು ಅಂಶಗಳು ಈ ರೀತಿಯಲ್ಲಿ ಇದೆ. ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂಡ್ ಲ್ಯಾಂಗ್ವೇಜ್, ಕಲ್ಚರ್ ಅಂಡ್ ವ್ಯಾಲ್ಯೂಸ್ ಆರ್ ಗಿವನ್ priority in this policy. So education experts say we have to give importance for Indian knowledge system. ಭಾರತೀಯ ಜ್ಞಾನ ವ್ಯವಸ್ಥೆಗಳಿಗೆ, ಭಾರತೀಯ ಜ್ಞಾನ ಮೂಲಗಳಿಗೆ ಮಹತ್ವವನ್ನು ಕೊಡಬೇಕು. ನಮ್ಮಲ್ಲಿ ಹಲವಾರು ಜ್ಞಾನ ಶಾಖೆಗಳು ಇವೆ, ನಮ್ಮಲ್ಲಿ ಸ್ಥಳೀಯ ತಜ್ಞರಿದ್ದಾರೆ, ನಮ್ಮಲ್ಲಿ ತಂತ್ರಜ್ಞರಿದ್ದಾರೆ, ನಮ್ಮಲ್ಲಿ ಕಲಿಯುವಿಕೆಗೆ ಬೇಕಾದಂತಹ ಸ್ಥಳೀಯ ಜ್ಞಾನ ಏನಿದೆ ಆ ಜ್ಞಾನ ವ್ಯವಸ್ಥೆಗೆ ಮಹತ್ವವನ್ನು ಕೊಡಬೇಕು. ಶಿಕ್ಷಣ ವ್ಯವಸ್ಥೆಯ ಭಾಗವಾಗಬೇಕು. ನಮ್ಮದೆಲ್ಲವನ್ನ ಬಿಟ್ಟು ಇರದುದ ಕಡೆಗೆ ತುಳಿಯುವುದೇ ಜೀವನ. ಗೋಪಾಲಕೃಷ್ಣ ಅಡಿಗರು ತಮ್ಮ ಪದ್ಯದಲ್ಲಿ ಇದನ್ನ ಹೇಳಿದ್ರು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಇರುವುದೆಲ್ಲವ ಬಿಟ್ಟು ಇರದುದ ತಡೆಗೆ ತುಳಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಪದ್ಯದಲ್ಲಿ ಇದೆ. ದಿಸ್ poem clearly speaks that you are ignoring the strength of yours and you are moving towards the outer world, other world. You are going to foreign countries and you are not thinking about the strength of India. That's why Indian knowledge domain is historical. It's a huge. ಇದರಲ್ಲಿ ಒಂದು ಅಗಾಧವಾದ ಜ್ಞಾನ ಶಾಖೆಗಳು ಭಾರತದಲ್ಲಿ ಇವೆ. ಪ್ರಾಚೀನ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಕೂಡ ಇವೆ. ಇಲ್ಲಿ ಹಸ್ತಪ್ರತಿಗಳು ಇದೆ, ಸಂಶೋಧನಾ ಹಳೆಯ ವಿಶ್ವವಿದ್ಯಾಲಯಗಳು ಇವೆ, ಈ ತತ್ವಜ್ಞಾನ ಇದೆ. ಇದೆಲ್ಲವನ್ನು ಹುಡುಕಾಟ ಮಾಡಬೇಕು ಅಂತ. That's why focus on literature and scientific vocabulary of Indian languages. ಭಾರತೀಯ ಭಾಷೆಗಳಿಗೆ ಅವುಗಳಿಗೆ ವೈಜ್ಞಾನಿಕವಾದಂತಹ ಮಹತ್ವವನ್ನು ನೀಡಿ ಸಂಶೋಧನೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡುವುದು. ರಿಸರ್ಚಸ್ ಆನ್ ಲ್ಯಾಂಗ್ವೇಜಸ್, ಭಾಷೆಗಳ ಬಗ್ಗೆ ಸಂಶೋಧನೆಯನ್ನ ಮಾಡುವಂಥದ್ದು. ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ನಾವು ಕರಿತೇವೆ, ಶಾಸ್ತ್ರೀಯ ಭಾಷೆಗಳು ಅಂತ ಕರಿತೇವೆ. ತಮಿಳನ್ನು ಗುರುತಿಸಿದ್ದಾರೆ, ಕನ್ನಡವನ್ನು ಗುರುತಿಸಿದ್ದಾರೆ. ಹಾಗೆ ಹಲವಾರು ಭಾರತೀಯ ಭಾಷೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಅವುಗಳನ್ನ ಬಗ್ಗೆ ಸಂಶೋಧನೆಯನ್ನ ಮಾಡುವುದು. ಸ್ಟ್ರೆಂಥನಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಫಾರ್ ಪ್ರಮೋಷನ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂಡ್ ಲಿಟರೇಚರ್. ಸೊ ಸ್ಟ್ರೆಂಥನಿಂಗ್ ದಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್. ಕರ್ನಾಟಕ ಕನ್ನಡವು ಒಂದು ಶಾಸ್ತ್ರೀಯ ಭಾಷೆ. ಇದರ ಬಗ್ಗೆ ಸಂಶೋಧನೆಯನ್ನ ಮಾಡೋದಕ್ಕೆ, ಸಾಹಿತ್ಯದ ಅವಲೋಕನವನ್ನ ಮಾಡೋದಕ್ಕೆ ನಮ್ಮಲ್ಲಿ ಒಂದು ರಾಷ್ಟ್ರೀಯ ಸಂಸ್ಥೆಯನ್ನ, ರಾಜ್ಯದ ಸಂಸ್ಥೆಗಳನ್ನ ಸ್ಥಾಪಿಸಬೇಕು. ವಿವಿಧ ಭಾಷೆಗಳ
ಹುಡುಕಾಟಕ್ಕಾಗಿ ಉಳಿವಿಗಾಗಿ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳನ್ನ ಸ್ಥಾಪಿಸಬೇಕು ಅನ್ನೋ ಒಂದು ಮಹತ್ವದ ರೆಕಮೆಂಡೇಶನ್ ಅನ್ನ ಈ NEP ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ಅಂಡ್ ಇಂಟರ್ಪ್ರಿಟೇಷನ್, ಭಾಷಾಂತರಿಸುವಂತ ಒಂದು ಸಂಸ್ಥೆಯನ್ನ ಮಾಡಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್, ಕಲ್ಚರಲ್ ಅವೇರ್ನೆಸ್ ಆಫ್ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್. So there is a huge knowledge system in India. Lot of strengths are there. So there is a need of culture awareness of our Indian culture. So we are always following the Western culture. So please look into Indian culture. Find out the strength of Indian culture anta ee policy helutte. Look the local traditions, look the local rituals, festivals, and the practices, and the temples, art and architecture, tourism. Lot of practices, writers, poets, dramatists, art forms, sculptures, and creative art forms are living in India. So ಭಾರತದಲ್ಲಿ ವೈವಿಧ್ಯಮಯವಾದ ನೃತ್ಯಗಳು, ವೈವಿಧ್ಯಮಯವಾದ ವಾಸ್ತುಶಿಲ್ಪ, ವೈವಿಧ್ಯಮಯವಾದ ಭೌಗೋಳಿಕ ವಿನ್ಯಾಸಗಳು, ನದಿ ಸರೋವರ ಕೊಳ್ಳಗಳು, ಪ್ರದೇಶಗಳು ಇವೆ. ಇವುಗಳೆಲ್ಲದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಪ್ರಮೋಷನ್ ಆಫ್ ಟ್ರೆಡಿಷನಲ್ ಆರ್ಟ್ ಫಾರ್ಮ್ಸ್, ಲೋಕವಿದ್ಯೆ ಅಂತ ಕರೀತೀವಿ. So promote the traditional art forms, ಸ್ಥಳೀಯ ಕಲಾ ಪ್ರಕಾರಗಳನ್ನು, ಸ್ಥಳೀಯ ವಿದ್ಯೆಯನ್ನು ಉನ್ನತೀಕರಿಸಬೇಕು. Therefore there is a need of promotion of this traditional art forms, performing arts and rituals and lokavidya into education system. So make our children aware of this all, and by that you can develop Indian education system. So leaving all these side and just looking outside is not good. That's why really we have to appreciate NEP for cause of this, looking within, looking in local, looking in ourselves, looking in rural villages. This is very, very important outcome given by this policy. Then higher education institutions or school complex to have artists and in residence. ಶಾಲೆಗಳಲ್ಲಿ, ಸಂಸ್ಥೆಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ತರಹದ ಕಲಾವಿದರಿಗೆ ಆಶ್ರಯವನ್ನ ಕೊಡಬೇಕು. ಶಾಲೆಗಳಿಗೆ ಈ ತರದ ಕಲಾವಿದರನ್ನ ಆಹ್ವಾನಿಸಬೇಕು ಮತ್ತು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ಕಲಾ ಪ್ರಕಾರಗಳ ಪರಿಚಯವನ್ನ ಮಾಡಿಕೊಡಬೇಕು. By orienting our students by the local artisans, local artists, you can retain the art and architecture, you can retain the culture of India. This is very, very important recommendation given by NEP. So coming to next, in this policy they have given priority for use of technology. So they say the future of Indian education, it will be mostly on use of technology. So Indians are very creative. Even our children are very creative today. So they are using smartphones in a better way. So all education institution, teachers, teacher educators, planners, and every move of education institution is moving towards online and virtual. For that, use of technology in education planning. You plan your education to the mode of technology. Try to develop your education planning towards education technology and teaching, learning and assessment through technology. There are 3 points there: ಬೋಧನೆ, ಕಲಿಕೆ ಮತ್ತು ಮೌಲ್ಯಮಾಪನ. ಈ ಮೂರನ್ನು ಕೂಡ ತಂತ್ರಜ್ಞಾನದ ಸಹಾಯದಿಂದ, ತಂತ್ರಜ್ಞಾನದ ಸಹಭಾಗಿತ್ವದಿಂದ ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. So teaching through technology, prepare PowerPoint presentations, prepare online classes, prepare audio, prepare video. You can send it to children. So you can send it to students. They learn better. So use technology in teaching and use technology for better learning. How students learn better, you study it and provide them that way. So the learning in technology and use technology in assessment. To assess the students, you can conduct online tests, you can conduct quiz, you can conduct various technology-based testing and evaluation system, including self-evaluation. So use technology in teaching, learning, and assessment, and use technology in administration and management. So avoid this writing in the book. Make computerized admissions, make online admissions, call for admissions, online admission process, so that expenditure can be reduced, time can be saved, and you can help people where they are sitting in their place. They can enroll for the course and they can pay you the fees through online, through various modes of payment, including e-banking and cards, payment systems, and credit card, debit card systems. This way, mobile banking also can be used for
payment of fees. So use ICT, use technology for administration of education institution. So probably in the future, all our administration system, management system of our education must come under technological devices. And regulation, self-disclosure, minimum human interface. ಜನರ ಭಾಗವಹಿಸುವಿಕೆಯನ್ನು ಕಡಿಮೆ ಮಾಡಿ ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಂಡು ಮಾನವ ಸಂಪನ್ಮೂಲದ ಬಳಕೆಯನ್ನು ಇವುಗಳಲ್ಲಿ ಕಡಿಮೆ ಮಾಡುವ ಮೂಲಕ ತಂತ್ರಜ್ಞಾನದ ಹೆಚ್ಚಳವನ್ನು ಮಾಡಬೇಕು ಅಂತ ಈ ಪಾಲಿಸಿ ಹೇಳ್ತಾ ಇದೆ. ಅಂಡ್ ಇನ್ಕ್ರೀಸಿಂಗ್ ಆಕ್ಸೆಸ್ ಫಾರ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್, ನಿರ್ಗತಿಕ ಗುಂಪುಗಳು, ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಸಮುದಾಯಗಳಿಗೆ ಶಿಕ್ಷಣದ ಪ್ರವೇಶವನ್ನು ಹೆಚ್ಚಿಸುವ ಪ್ರಯತ್ನಗಳಾಗಬೇಕು ಅಂತ ಇದು ಹೇಳುತ್ತೆ. ಸೊ ಇನ್ಕ್ರೀಸಿಂಗ್ ಆಕ್ಸೆಸ್ ಫಾರ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್. In India, you find scheduled castes, scheduled tribes, especially scheduled tribes, STs, they are lacking in education, minorities, OBCs, migrants, nomads. So these are the categories they are lacking to the access of education, and these are called disadvantaged group. You can also, girl child, women, especially women are also comes under disadvantaged group. Women, they drop education after school education. They don't join colleges, they don't join higher education institutions, they don't join research programs. That's why women is also considered as disadvantaged group. For that, increase access for this all disadvantaged group. ನಾನೀಗ ಹೇಳಿದಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟು ಜನ, ವಲಸಿಗರು, ಅಲೆಮಾರಿಗರು, ಬಡವರು, ಮಹಿಳೆಯರು, ಮಕ್ಕಳು, ಹೆಣ್ಣು ಮಕ್ಕಳು, ವಿಶೇಷವಾಗಿ ಈ ಕೆಳವರ್ಗದ ಜನ, ತೊಂದರೆಯಲ್ಲಿರುವಂತಹ ಜನ, ಇವರು ಶಿಕ್ಷಣದ ಬಹುಮುಖ್ಯ ಭಾಗವಾಗುವ ಯೋಜನೆಯನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಶಿಕ್ಷಣ ನೀತಿಯು ಶಿಫಾರಸನ್ನ ಮಾಡಿದೆ. ದಿವ್ಯಾಂಗ ಜನ್ ಫ್ರೆಂಡ್ಲಿ ಎಜುಕೇಶನ್ ಸಾಫ್ಟ್ವೇರ್. ಸೊ ಈ ಅಂಗವೈಕಲ್ಯ ಹೊಂದಿರುವಂತವ್ರಿಗೆ, ಬಹು ಅಂಗ ಸಮಸ್ಯೆಯನ್ನ ಹೊಂದಿರುವಂತವ್ರಿಗೆ, ಅವ್ರಿಗೆ ನಾವು ದಿವ್ಯಾಂಗರು ಅಂತೇಳಿ ಕರಿತೇವೆ. ಅವ್ರ ಅಂಗವೈಕಲ್ಯರು ಅಂತ ಅವ್ರನ್ನ ಕರೆಯೋದಿಲ್ಲ, ಈಗ ದಿವ್ಯಾಂಗರು ಅಂತ ಕರಿತೇವೆ. ಅವರನ್ನು ಕೂಡ ಸಮದೃಷ್ಟಿಯಿಂದ ನೋಡ್ಬೇಕಾಗಿದೆ. ಅವರ ಬಗ್ಗೆ ಒಂದು ಪ್ರೀತಿಯ ಭಾವನೆಯನ್ನ ಹೊಂದ್ಕೋಬೇಕಾಗಿದೆ. ಅವರಿಗೆ ಬೇಕಾದಂತಹ ಶಿಕ್ಷಣದ ಸೌಲಭ್ಯಗಳನ್ನ ಮಾಡಿಕೊಡುವಂತಹ ವ್ಯವಸ್ಥೆ ಶಿಕ್ಷಣದಲ್ಲಿ ಬರಬೇಕು. ಅದಕ್ಕೆ ಎಜುಕೇಶನ್ ಸಾಫ್ಟ್ವೇರ್ ಅನ್ನು ಕೂಡ ಹಾಕಬೇಕು. ಆ ಮೂಲಕ ದಿವ್ಯಾಂಗ ಜನರನ್ನ ನಾವು ತರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅಂಡ್ e-content in regional languages. So e-content, it is mostly developed in English, but there is a need of e-content into regional languages. ಈ ಕಂಟೆಂಟ್ ಅಂತಕ್ಕಂತಹ ಈ ವಿದ್ಯುನ್ಮಾನ ವಿಷಯ ವಸ್ತು ಏನಿದೆ, ಈಗ ಬಹುಪಾಲು ಇದು ಇಂಗ್ಲಿಷ್ ನಲ್ಲಿ ಇದೆ. ಇದು ಮಾತೃಭಾಷೆಗಳಲ್ಲಿ ಬರಬೇಕು, ಪ್ರಾದೇಶಿಕ ಭಾಷೆಗಳಲ್ಲಿ ಬರಬೇಕು. ಪ್ರಾದೇಶಿಕ ಭಾಷೆಗಳಲ್ಲಿ ಬಂದಾಗ ಅದು ಎಲ್ಲರಿಗ ಗಮನಕ್ಕೂ ಕೂಡ ಬರುತ್ತೆ, ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಕನ್ವರ್ಟ್ ಈ ಕಂಟೆಂಟ್ ಇಂಟು ರೀಜನಲ್ ಲ್ಯಾಂಗ್ವೇಜಸ್. ಕನ್ನಡದಲ್ಲಿ ಕೇಳಿದಾಗ ನಿಮ್ಗೆ ಎಷ್ಟು ಸುಲಭವಾಗಿ ಅರ್ಥವಾಗುತ್ತೋ ಅದು ನಿಮ್ಮದಲ್ಲದ ಭಾಷೆಯಲ್ಲೇ ಅಷ್ಟು ನಿಮ್ಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ. ಹಾಗಾಗಿ ಈ ಕಲಿಕೆಯ ವಿಷಯಗಳು, ಕಲಿಕೆಯ ವಸ್ತು ವಿಷಯಗಳನ್ನ ನಾವು ಭಾರತದ ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ವರ್ಗ ಮಾಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ NEP ಸಜೆಸ್ಟ್ ಮಾಡ್ತಾ ಇದೆ. ಆ ಮೂಲಕ ನ್ಯಾಷನಲ್ ಎಜುಕೇಶನಲ್ ಟೆಕ್ನಾಲಜಿ ಫೋರಂ ಅನ್ನ ಅದು ಸ್ಥಾಪನೆ ಮಾಡಿದೆ. ಡಿಜಿಟಲಿ ಇಕ್ವಿಪ್ಡ್ ಸ್ಕೂಲ್ಸ್, ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಜಿಟಲಿ ಇಕ್ವಿಪ್ಡ್ ಸ್ಕೂಲ್ಸ್, ನಮ್ಮ ಶಾಲೆಗಳು ಇವತ್ತು ಡಿಜಿಟಲ್ ಮಾಧ್ಯಮಕ್ಕೆ ತೆರೆದುಕೊಳ್ಳುವ ಎಲ್ಲ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳಿ NEP ಹೇಳ್ತಾ ಇದೆ. ಫ್ರಾಮ್ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಕಾಲೇಜಸ್, ಡಿಗ್ರಿ ಕಾಲೇಜಸ್, ಪ್ರೊಫೆಷನಲ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್ must be well equipped with digital gadgets. Unless you are well equipped with digital gadgets, there is no possibility of bringing online education, virtual education and this quality education. For that, there is a need of digitally equipped schools and digitally equipped teachers. ಶಾಲೆಗಳಲ್ಲಿ ಡಿಜಿಟಲ್ ವಸ್ತು ಪರಿಕರಗಳು ಶಾಲೆ ಕಾಲೇಜುಗಳಲ್ಲಿ ಸ್ಥಾಪನೆ ಆಗಬೇಕು. ಜೊತೆಗೆ ಪ್ರತಿಯೊಬ್ಬ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಡಿಜಿಟಲ್ ಸಂಪರ್ಕಕ್ಕೆ ಬರಬೇಕು. ಎವ್ರಿ ಟೀಚರ್ ಮಸ್ಟ್ ಶಿಫ್ಟ್ ಫ್ರಾಮ್ ಟ್ರೆಡಿಷನಲ್ ಟೀಚಿಂಗ್ ಟು ಡಿಜಿಟಲ್ ಟೀಚಿಂಗ್. We must be prepared ourselves for PowerPoint presentation, virtual teaching, online teaching, computer-based teaching, so computer-based assessment. So this kind of practices using PowerPoint presentations, using smartphones, using various mobile applications are available today. ಅವುಗಳನ್ನ ನಾವು ಮೊಬೈಲ್ ಅನ್ವಯಿಕೆಗಳನ್ನ ಬಳಸ್ಕೊಳ್ಬೇಕು. ಆ ಮೂಲಕ ಟೀಚರ್ಸ್ ಅದರಲ್ಲಿ ಇಕ್ವಿಪ್ ಆಗಬೇಕಾದಂತ ಅಗತ್ಯತೆ ಇದೆ. ಸೊ ಯು ಕ್ಯಾನ್ ಸಿ ಇನ್ ದಿ ಮೊಬೈಲ್ ಅಪ್ಲಿಕೇಶನ್ಸ್ lot of information can be gathered from mobile applications.
ಈ ಪಾಠಶಾಲಾ ಅಂತ ಇದೆ, ಮೊಬೈಲ್ ಅಪ್ಲಿಕೇಶನ್ ಇದೆ. NCERT books is another mobile application. You can download it to your smartphone and you can access all NCERT books from that mobile application. So e-Pathshala can be used for learning. Swayam you can use, MOOC you can use. So lot of learning and teacher preparation possibilities are there today in the technology world that need to be equipped by the teachers, and our students must be converted into traditional students to modern digitally acceptable students. ನಮ್ಮ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಕೂಡ ನಾವು ಬದಲು ಮಾಡಬೇಕು. ಸಮುದಾಯದ ಮನಸ್ಥಿತಿ ಬದಲಾಗಬೇಕಾಗಿದೆ. ವಿದ್ಯಾರ್ಥಿಗಳು ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಡಿಜಿಟಲ್ ವಿದ್ಯಾರ್ಥಿಗಳಾಗಿ ವರ್ಗವಾಗಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಡಿಜಿಟಲ್ ಸಂಪರ್ಕವನ್ನು ಪಡೆಯುವ, ಸಾಮಗ್ರಿಯನ್ನು ಬಳಸಿಕೊಳ್ಳುವ ಮತ್ತು ಕಲಿಕೆಯನ್ನ ಮುಂದುವರಿಸುವ ವಿದ್ಯಾರ್ಥಿ ಆಗಬೇಕು ಅನ್ನೋದನ್ನ ಕೂಡ ಇದರಲ್ಲಿ ಶಿಫಾರಸು. ಆತ್ಮೀಯರೇ, now let us see some important changes happen in school education. So far I have given much importance for higher education system, higher education lecturers and students, curriculum and all. Here universalization of early childhood care education. Early childhood care education must be universalization ಅಂತ ಹೇಳ್ತಾರೆ. ಸಾರ್ವತ್ರೀಕರಣ, ಪ್ರಾಥಮಿಕ ಪೂರ್ವ ಶಿಕ್ಷಣದ ಸಾರ್ವತ್ರೀಕರಣ ಆಗಬೇಕು. ಎಲ್ಲ ಮಕ್ಕಳು ECC ಅಡಿನಲ್ಲಿ ಬರಬೇಕು ಅಂತ ಹೇಳಿ ಕರೀತಾರೆ. And there should be a national mission on foundational literacy and numeracy. ನಮ್ಮ ಒಂದು ರಾಷ್ಟ್ರೀಯ ಒಂದು ಸಂಸ್ಥೆ ಆಗಬೇಕು. ಈ ಒಂದು ಸಾಕ್ಷರತೆಯ ಮಿಷನ್ ಅನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ರಾಷ್ಟ್ರೀಯ ಮಿಷನ್ ಆಗಬೇಕು. And 5+3+3+4 curriculum pedagogical structure ಅನ್ನ ಅವರು ಸಜೆಸ್ಟ್ ಮಾಡಿದ್ದಾರೆ. 5 years schooling, ಆಮೇಲೆ 3 years school, after that 3 years and after that 4 years. This pattern pedagogical structure was suggested by NEP under school education. 5+3+3+4 curricular and pedagogical structure. And what should be the curriculum of our schools? 21st century integration of 21st century skills, mathematical thinking and scientific temper must be the part of curriculum of our school education. ನಮ್ಮ ಶಾಲಾ ಶಿಕ್ಷಣದ ಪಠ್ಯಕ್ರಮದಲ್ಲಿ ಏನಿರಬೇಕು? ಶಾಲಾ ಶಿಕ್ಷಣದ ಪಠ್ಯಕ್ರಮದಲ್ಲಿ 21ನೇ ಶತಮಾನಕ್ಕೆ ಬೇಕಾಗುವ ಕೌಶಲ್ಯಗಳು, ಗಣಿತದ ಚಿಂತನೆಗಳು ಮತ್ತು ವೈಜ್ಞಾನಿಕ ಮನಸ್ಥಿತಿ, ಇದು ನಮ್ಮ ಪಠ್ಯಕ್ರಮದ ಭಾಗವಾಗಬೇಕು ಅಂತ ಅವ್ರು ಹೇಳ್ತಾರೆ. ಸೊ skills, mathematical thinking and scientific temper needs to be integrated in the curriculum of our school education. So no rigid separation between art, science, between curricular and extracurricular activities, between vocational and academic streams. ಈಗ ನಮ್ಮಲ್ಲಿ ಇದಕ್ಕಿಂತ ಹಿಂದೆ ನಮ್ಮಲ್ಲಿ ಆರ್ಟ್ಸ್ ಅಂದ್ರೆ ಕಡಿಮೆ, ಸೈನ್ಸ್ ಅಂದ್ರೆ ಹೆಚ್ಚು ಅನ್ನೋ ಮನೋಭಾವ ಇತ್ತು. ಕರಿಕ್ಯುಲರ್ ಆಕ್ಟಿವಿಟೀಸ್ ಬಹಳ ಮಹತ್ವ ಕೊಡೋದು, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಅದಕ್ಕೆ ಮಹತ್ವನೇ ಇಲ್ಲ. ಕ್ರೀಡಾಕೂಟಗಳಿಗೆ, ಆಟೋಟಗಳಿಗೆ ಶಾಲಾ ಶಿಕ್ಷಣದಲ್ಲಿ, ಕಾಲೇಜು ಶಿಕ್ಷಣದಲ್ಲಿ ಪ್ರಾಧಾನ್ಯತೆ ಇಲ್ಲ. ಅವುಗಳಿಗೆ ಮಹತ್ವವನ್ನು ನೀಡಿರಲಿಲ್ಲ. ಮತ್ತೆ ವೃತ್ತಿ ಶಿಕ್ಷಣಕ್ಕೆ ಮತ್ತು ಅಕಾಡೆಮಿಕ್ ಶಿಸ್ತನ್ನು ಬೇರೆ ಬೇರೆಯಾಗಿ ನೋಡ್ಲಾಗ್ತಾ ಇತ್ತು. NEP ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಅಲ್ಲಿ ಅವುಗಳ ನಡುವೆ ಸಪರೇಷನ್ ಅನ್ನ ಮಾಡಬೇಡಿ. ಕಲಾ ಮತ್ತು ವಿಜ್ಞಾನ ಎರಡೂ ಮಹತ್ವದ ಶಿಕ್ಷಣಗಳು, ಎರಡಕ್ಕೂ ಸಮಾನ ಪ್ರಾಧಾನ್ಯತೆ ಇರಬೇಕು. ಆರ್ಟ್ಸ್ ಅಂದ್ರೆ ಕಡಿಮೆ, ವಿಜ್ಞಾನ ಹೆಚ್ಚು ಅಂತ ಇಲ್ಲ, ಅದು ಕೂಡ ಸಮಾನವಾದದ್ದು. ಆ ಪಠ್ಯ ಮತ್ತು ಪಠ್ಯೇತರ ಅಥವಾ ಸಹಪಠ್ಯ ಬೇರೆ ಬೇರೆ ಅಲ್ಲ, ಅವು ಎರಡಕ್ಕೂ ಪ್ರಾಧಾನ್ಯತೆ ಇರಬೇಕು. ಮತ್ತೆ ವೃತ್ತಿ ಶಿಕ್ಷಣ ಮತ್ತು ಶೈಕ್ಷಣಿಕ ವಲಯಗಳಿಗೂ ಸಮಾನತೆ ಇರಬೇಕು. So there is no rigid separation needs to be made in education system between these courses, these activities and these streams ಅಂತ ಹೇಳ್ತಾರೆ. And special importance is given for education of gifted children. ಪ್ರತಿಭಾನ್ವಿತ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅನ್ನೋದಕ್ಕೆ ಮಹತ್ವವನ್ನು ನೀಡಬೇಕು. ಜೆಂಡರ್ ಇನ್ಕ್ಲೂಷನ್, ಲಿಂಗ ತಾರತಮ್ಯ ಹೋಗಬೇಕು, ಲಿಂಗ ಸಮಾನತೆಯನ್ನ ಬರಬೇಕು. KGBV ಅಪ್ಗ್ರೇಡೇಷನ್ ಅಪ್ ಟು 12th ಸ್ಟ್ಯಾಂಡರ್ಡ್, ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳನ್ನ 12ನೇ ತರಗತಿಯವರೆಗೆ ವಿಸ್ತರಿಸುವಂತಹದನ್ನು ಕೂಡ ಸಜೆಷನ್ ಅನ್ನ ಮಾಡಿದ್ದಾರೆ. ರಿಡಕ್ಷನ್ ಇನ್ ಕರಿಕ್ಯುಲಮ್ ಟು ದಿ ಕೋರ್ ಕಾನ್ಸೆಪ್ಟ್ಸ್. ನಮ್ಮ ಪಠ್ಯಕ್ರಮವನ್ನ, ಅತ್ಯಂತ ಭಾರವಾದ ಪಠ್ಯಕ್ರಮವನ್ನ ಹಗುರುಗೊಳಿಸಿ ಮಹತ್ವದ ಅಂಶಗಳನ್ನು, ಕೋರ್ ಕಾನ್ಸೆಪ್ಟ್ಸ್ ಅಂತ ಏನಿದೆ ಪಠ್ಯಕ್ರಮದಲ್ಲಿ ಮಕ್ಕಳು ಕಲಿಬೇಕಾದಂತದನ್ನ ಮಾತ್ರ ಇಡಬೇಕು. ರಿಪಿಟೇಷನ್ ಅನ್ನ ಅವಾಯ್ಡ್ ಮಾಡಬೇಕು ಮತ್ತು ಹಗುರಗೊಳಿಸಬೇಕು ಪಠ್ಯಕ್ರಮವನ್ನ ಅಂತ ಕೂಡ ಸಜೆಸ್ಟ್ ಮಾಡಿದ್ದಾರೆ. ವೊಕೇಶನಲ್ ಇಂಟಿಗ್ರೇಷನ್ ಫ್ರಮ್ ಕ್ಲಾಸ್ 6 onwards. This is very, very important move made by NEP. You have to develop vocational aspiration from 6th standard onwards.
ನಮ್ಮ ಮಕ್ಕಳಿಗೆ PUC ವರೆಗೆ ಡಿಗ್ರಿವರೆಗೆ ನಾವು ಇಲ್ಲಿಯವರೆಗೆ ವೃತ್ತಿ ಶಿಕ್ಷಣದ ಬಗ್ಗೆ, ಉದ್ಯೋಗ ಶಿಕ್ಷಣದ ಬಗ್ಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿಲ್ಲ. ಅದನ್ನ ತೆಗೆದು ಹಾಕಿ NEP ಹೇಳ್ತಾ ಇದೆ ಗಿವ್ ವೊಕೇಶನಲ್ ಇಂಟಿಗ್ರೇಷನ್. 6ನೇ ತರಗತಿಯಿಂದಲೇ ಮಕ್ಕಳು 6ನೇ ತರಗತಿಯಿಂದಲೇ ವೃತ್ತಿಯ ಬಗ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ವಿವಿಧ ವೃತ್ತಿಗಳ ಪರಿಚಯವಾಗಬೇಕು, ವಿವಿಧ ವೃತ್ತಿಗಳ ಸಿದ್ಧತೆ ನಡಿಬೇಕು. ಅವ್ರ ಒಳಗಡೆ ಸಾಮರ್ಥ್ಯಗಳನ್ನ ಬೆಳೆಸಕ್ ಶುರು ಮಾಡಿದ್ರೆ ಮುಂದೆ ಅವರು ಶಿಕ್ಷಣದ ನಂತರ ವೃತ್ತಿಯನ್ನ ಪಡ್ಕೊಳ್ತಾರೆ ಅನ್ನುವ ಮಾತನ್ನು ಕೂಡ ಈ ಪಾಲಿಸಿ ಹೇಳ್ತಾ ಇದೆ. ದೆನ್ ನ್ಯೂ ಎಜುಕೇಶನ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ECE, ಸ್ಕೂಲ್ ಟೀಚರ್ಸ್ ಅಂಡ್ ಅಡಲ್ಟ್ ಎಜುಕೇಶನ್. ದೇರ್ ವಿಲ್ ಬಿ ನ್ಯೂ ಎಜುಕೇಶನ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಹೊಸ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಬರುತ್ತೆ ಅರ್ಲಿ ಸ್ಕೂಲ್ ಎಜುಕೇಶನ್ಗೆ ಮತ್ತು ಶಾಲಾ ಶಿಕ್ಷಣಕ್ಕೆ ಮತ್ತು ಶಿಕ್ಷಕರಿಗೆ ಮತ್ತು ಅಡಲ್ಟ್ ಎಜುಕೇಶನ್. ಟೀಚರ್ ಎಜುಕೇಶನ್ ಅನ್ನೋದು ಬಹಳ ಮಹತ್ವದ ಒಂದು ಶಿಕ್ಷಣ ಕ್ರಮ. ಶಿಕ್ಷಕರನ್ನ ತಯಾರು ಮಾಡತಕ್ಕಂತಹ ಒಂದು ಶಿಕ್ಷಣ ಕ್ರಮಕ್ಕೆ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಕೂಡ ಬರ್ತಾ ಇದೆ. ವಯಸ್ಕರ ಶಿಕ್ಷಣಕ್ಕೆ ಒಂದು ಕರಿಕ್ಯುಲಮ್ ಫ್ರೇಮ್ವರ್ಕ್ ಅನ್ನ ಕೊಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಅಂಡ್ ಬೋರ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಲೋ ಸ್ಟೇಕ್ಸ್ ಬೇಸ್ಡ್ ಆನ್ ನಾಲೆಜ್ ಅಂಡ್ ಅಪ್ಲಿಕೇಶನ್. ಬೋರ್ಡ್ ಎಕ್ಸಾಮಿನೇಷನ್ ಬಗ್ಗೆ ಅವುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡೋದು ಬೇಡ, ಅಲ್ಲಿ ಜ್ಞಾನ ಮತ್ತು ಅನ್ವಯಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಬೇಕು ಅಂತ ಹೇಳಿ ಸಜೆಷನ್ ಅನ್ನ ಮಾಡಲಾಗಿದೆ. ಬೋರ್ಡ್ ಎಕ್ಸಾಮ್ ಅಂದ ತಕ್ಷಣ ನಮ್ಮಲ್ಲಿ SSLC ಮಕ್ಕಳು, PUC ಮಕ್ಕಳು ಅತ್ಯಂತ ಆತಂಕಕ್ಕೆ ಒಳಗಾಗೋದನ್ನ ನಾವು ನೋಡ್ತಾ ಇದ್ವಿ. ಬಹುಶಃ ದಿಸ್ ಪಾಲಿಸಿ ಇಸ್ ಗೋಯಿಂಗ್ ಟು ಗಿವ್ ಸಮ್ support to reduce this anxiety, frustration, suicide rates among children, psychological burden on the students, and making them comfortable towards education. Skill enhancement of school education, reduction of board examination ಅನ್ನ ಮಾಡಬೇಕು ಅಂತ ಹೇಳಿ, ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಟಿಲ್ at least grade 5, 5ನೇ ತರಗತಿವರೆಗೆ ರೀಜನಲ್ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನಿಸಬೇಕು. ಸಾಧ್ಯವಾದರೆ 8ನೇ ತರಗತಿವರೆಗೂ ಕೂಡ ಅದನ್ನು ವಿಸ್ತರಿಸಬೇಕು. ಹೋಮ್ ಲ್ಯಾಂಗ್ವೇಜ್, ಮನೆ ಭಾಷೆ, ಮದರ್ ಟಂಗ್ ಮಾತೃಭಾಷೆ, ರೀಜನಲ್ ಲ್ಯಾಂಗ್ವೇಜ್ ಪ್ರಾದೇಶಿಕ ಭಾಷೆ. ಸೊ ಮಗುವಿನ ಕಲಿಕೆ ಮನೆ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ಪರಿಣಾಮಕಾರಿಯಾಗುತ್ತೆ ಅನ್ನುವಂತ ಶಿಫಾರಸುಗಳು ಬಹಳ ವರ್ಷದಿಂದ ನಮ್ಮಲ್ಲಿ ಚರ್ಚೆಯಲ್ಲಿದ್ವು. ಆದರೆ ಯಾವ ನೀತಿಯಲ್ಲಿ ಅವು ಸ್ಪಷ್ಟವಾಗಿ ಹೇಳಲಾಗಿರ್ಲಿಲ್ಲ. ಈ ನೀತಿಯಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಬಗ್ಗೆ, ಬೋಧನಾ ಮಾಧ್ಯಮದ ಬಗ್ಗೆ 5ನೇ ತರಗತಿ ಒಳಗಡೆ ಮನೆ ಭಾಷೆಯಲ್ಲಿ ಕಲಿಸಿ ಮಗುವಿಗೆ. ಮಹಾತ್ಮ ಗಾಂಧೀಜಿಯವರ ಮೂಲ ಶಿಕ್ಷಣದಲ್ಲಿ ಅವರು ಮಾತೃಭಾಷೆಯ ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು. ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಈ ಭಾಷೆ ಮಾತೃಭಾಷೆಯ ಶಿಕ್ಷಣದ ಬಗ್ಗೆ, ಕುವೆಂಪು ಅವರು ಕೂಡ ಮಾತೃಭಾಷೆ ಶಿಕ್ಷಣದ ಬಗ್ಗೆ, ತಾಯಿ ಭಾಷಾ ಶಿಕ್ಷಣದ ಬಗ್ಗೆ, ಆಡು ನುಡಿಯ ಶಿಕ್ಷಣದ ಬಗ್ಗೆ, ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಸಂಸ್ಥೆಗಳು, ಹಲವಾರು ತತ್ವಜ್ಞಾನಿಗಳು, ಹಲವಾರು ಭಾಷಾ ತಜ್ಞರು ಹೇಳ್ಕೊಂಡು ಬಂದಿದ್ದನ್ನು ನಾವು ಕೇಳಿದ್ದೇವೆ. ಆದ್ರೆ ಇಲ್ಲಿ ಈ ಒಂದು ಪಾಲಿಸಿಯಲ್ಲಿ they have mentioned that up to 5th standard you have to go for medium of instruction as home language, mother tongue and regional language. By that child can attain better, understand better and proceed better from that. And 360 degree of holistic progress card of child. ಮಗುವಿನ ಸರ್ವಾಂಗೀಣ ವಿಕಾಸನಕ್ಕೆ ಒಂದು ಕಾರ್ಡ್ ಅನ್ನ ಮಾಡಬೇಕು, ಆ ಪ್ರೋಗ್ರೆಸ್ ಅನ್ನ ಮಾನಿಟರ್ ಮಾಡಬೇಕು, ನಿರಂತರವಾಗಿ ಮಗುವಿನ ಬೆಳವಣಿಗೆಯನ್ನ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಇದೆ. ಟ್ರ್ಯಾಕಿಂಗ್ ಸ್ಟೂಡೆಂಟ್ ಪ್ರೋಗ್ರೆಸ್ ಆಫ್ ಅಚೀವಿಂಗ್ ಲರ್ನಿಂಗ್ ಔಟ್ಕಮ್ಸ್, ಮಗುವಿನ ಸಾಧನೆಯನ್ನ ಅಳೆಯುವಂಥದ್ದು. ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಪರಖ್ ಅನ್ನೋದನ್ನ ಹೇಳಿದೆ. NTA ಟು ಆಫರ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಅಡ್ಮಿಷನ್ ಇನ್ ಟು ಹೈಯರ್ ಎಜುಕೇಶನ್. ನ್ಯಾಷನಲ್ ಲೆವೆಲ್ ನಲ್ಲಿ ಎ ಕಾಮನ್ ಎಕ್ಸಾಮ್ ಫಾರ್ ಅಡ್ಮಿಷನ್ ಟು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಪ್ರತಿಯೊಂದು ಯೂನಿವರ್ಸಿಟಿ, ಪ್ರತಿಯೊಂದು ಉನ್ನತ ಶಿಕ್ಷಣ ಕೇಂದ್ರ ಬೇರೆ ಬೇರೆ ಪ್ರವೇಶವನ್ನ ಕರೆದಾಗ ಅಲ್ಲಿ ಸೇರ್ಪಡೆಯಾಗೋರಿಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಒಂದೇ ಒಂದು ಕಾಮನ್ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ಮಾಡಿ ಆ ಮೂಲಕ ಅವರನ್ನ ಸಂಸ್ಥೆಗಳಿಗೆ ಸೇರ್ಪಡೆ ಮಾಡುವಂತದ್ದನ್ನು ಕೂಡ ಇದರಲ್ಲಿ ಸಜೆಸ್ಟ್ ಮಾಡಿದ್ದಾರೆ. ದೆನ್ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಆಫ್ ಟೀಚರ್ಸ್, NPST ಅಂತ ಒಂದು ಮಾಡಿದ್ದಾರೆ, ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್. ಶಿಕ್ಷಕರ ವೃತ್ತಿ ಗುಣಮಟ್ಟವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಕರ ವೃತ್ತಿ ಗುಣಮಟ್ಟದ ಒಂದು ಸಂಸ್ಥೆಯನ್ನ ಮಾಡಲಾಗ್ತಾ ಇದೆ. ಸೊ professional standards need to be maintained because teachers are highly respected in India. ಶಿಕ್ಷಕರಿಗೆ ನಾವು ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಗೌರವಿಸ್ತೇವೆ. ಪ್ರತಿಯೊಬ್ಬ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ, ಸಮುದಾಯದಲ್ಲಿ ಸಾಕಷ್ಟು ಗೌರವ ಇದೆ. ಆದರೆ ಅವರು ವೃತ್ತಿಯ ಗುಣಾತ್ಮಕತೆ ಅವರಲ್ಲಿ ಇದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಸೊ ಶಿಕ್ಷಕರ ವೃತ್ತಿ ಗುಣಮಟ್ಟವನ್ನು ನಿರ್ಧರಿಸಿದರೆ, ಅದನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಂಡ್ರೆ ಮಾತ್ರ
ಶಿಕ್ಷಣ ವ್ಯವಸ್ಥೆ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಆಗೋಸ್ಕರ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ಅನ್ನೋದು ನಮಗೆ ಬಹುಶಃ ಸಹಾಯ ಮಾಡಲಿದೆ. ಅಲ್ಲಿ ಕೆಲವು ವೃತ್ತಿ ಬೆಳವಣಿಗೆ ಅವಕಾಶಗಳು, ವೃತ್ತಿಯನ್ನ ಹೆಚ್ಚಿಸಿಕೊಳ್ಳುವ ಮಾರ್ಗಗಳು ಮತ್ತು ಶಿಕ್ಷಕರು ಮಾಡಬೇಕಾದ ಕರ್ತವ್ಯಗಳು, ಅವರ ಅಧ್ಯಯನ ಮಾರ್ಗಗಳು, ಇವುಗಳ ಬಗ್ಗೆ ಬಹುಶಃ ಮುಂದಿನ ದಿನಗಳಲ್ಲಿ NPST ಪ್ರಸ್ತಾಪ ಮಾಡಬಹುದು. ಸೊ ಹಾಗೆ ಮಾಡಿದ್ರೆ ನಮಗೆ ವಿಲ್ ಫೈಂಡ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ among the teachers. If a teacher is professional, if he maintains his professional standards, if he enhances his professional standards, then naturally quality education is possible. ಬುಕ್ ಪ್ರಮೋಷನ್ ಪಾಲಿಸಿ ಅಂಡ್ ಡಿಜಿಟಲ್ ಲೈಬ್ರರೀಸ್ ಕೂಡ ಮಹತ್ವವನ್ನು ನೀಡಲಾಗ್ತಾ ಇದೆ. ಇವತ್ತು ಆನ್ಲೈನ್ ಲೈಬ್ರರಿ ಸಿಸ್ಟಮ್ ಮತ್ತೆ ಸೆಲ್ಫ್ ಲರ್ನಿಂಗ್ ಮತ್ತು ಡಿಜಿಟಲ್ ಲೈಬ್ರರಿ, ಇ ಬುಕ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ, ಇವುಗಳಿಗೆ ಹೆಚ್ಚಿನ ಮಹತ್ವವನ್ನ NEP ನೀಡಿದೆ. ಆ ಮೂಲಕ ಸ್ಟೂಡೆಂಟ್ಸ್ ಕ್ಯಾನ್ ಆಕ್ಸೆಸ್ ಬುಕ್ಸ್ ಆರ್ ಮಟೀರಿಯಲ್, ಸ್ಟಡಿ ಮೆಟೀರಿಯಲ್ ಫ್ರಾಮ್ ದೇರ್ ಪಾಮ್ಸ್. ಅವರ ಕೈಯಿಂದಲೇ ಅವರ ಮೊಬೈಲ್ಗಳಲ್ಲಿ ಅವರು ಈ ಡಿಜಿಟಲ್ ಲೈಬ್ರರಿ ಕೋಡ್ಗಳ ಮೂಲಕ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸ ಆಗಬೇಕಾಗಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದೆ. ಟ್ರಾನ್ಸ್ಪರೆಂಟ್ ಆನ್ಲೈನ್ ಸೆಲ್ಫ್ ಡಿಸ್ಕ್ಲೋಜರ್ ಆಫ್ ಪಬ್ಲಿಕ್ ಓವರ್ಸೈಟ್ ಅಂಡ್ ಅಕೌಂಟಬಿಲಿಟಿ. ಸೊ ಎವ್ರಿ ಇನ್ಸ್ಟಿಟ್ಯೂಷನ್, ಎವ್ರಿ school, college need to be maintained transparency. They have to disclose the accountability to the public. ಈ ಪ್ರತಿಯೊಂದು ಶಾಲೆ, ಸಂಸ್ಥೆ, ಕಾಲೇಜು, ಯೂನಿವರ್ಸಿಟಿ ಸಾರ್ವಜನಿಕರಿಗೆ ಮುಕ್ತವಾಗಿ, ಪಾರದರ್ಶಕವಾಗಿ ಅಲ್ಲಿಯ ಲೆಕ್ಕಪತ್ರಗಳನ್ನ, ಅಲ್ಲಿಯ ಬೆಳವಣಿಗೆಗಳನ್ನ ಹೇಳಿಕೊಳ್ಬೇಕು. ಈ ತರದ ವ್ಯವಸ್ಥೆ ಬರಬೇಕಾಗಿದೆ. ಸೊ ಈ ಒಂದು ಟ್ರಾನ್ಸ್ಪರೆನ್ಸಿ ಇನ್ ಮಾನಿಟರಿಂಗ್ ಎಜುಕೇಶನ್ ಸಿಸ್ಟಮ್ ನೀಡ್ಸ್ ಟು ಬಿ ದೇರ್. ನಾವು ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ಅದು ಬಹಳಷ್ಟು ಡಿಬೇಟ್ ಕೂಡ ಆಗ್ಬೋದು. ನಮ್ಮಲ್ಲಿರುವಂತಹ ಖಾಸಗಿ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಅನುದಾನಿತ ಸಂಸ್ಥೆಗಳು, ಇಲ್ಲಿ ವೈವಿಧ್ಯಮಯವಾದ ಆಡಳಿತ ಮಂಡಳಿಗಳು ಇವೆ. ಇವುಗಳ ನಡುವೆ ಈ ಟ್ರಾನ್ಸ್ಪರೆನ್ಸಿಯನ್ನ ಹೇಗೆ ತರಬೇಕು ಮತ್ತು ಸರ್ಕಾರದ ಹಿಡಿತ ಎಷ್ಟರ ಮಟ್ಟಿಗೆ ಇರಬೇಕು, ಖಾಸಗಿಯವರ ಭಾಗ ಎಷ್ಟಿರಬೇಕು ಮತ್ತು ಕಲಿಯುವ ಮಕ್ಕಳ ಮೇಲೆ, ಕಲಿಯುವ ಜನಸಾಮಾನ್ಯರಿಗೆ ಶಿಕ್ಷಣ ಸಂಸ್ಥೆಗಳು ಎಷ್ಟು ಉಪಯುಕ್ತಕಾರಿಯಾಗಿ ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆ ನಡೀತಾ ಇತ್ತು. ಸೊ ಅದಕ್ಕೆಲ್ಲ ಬಹುಶಃ ಈ ಟ್ರಾನ್ಸ್ಪರೆನ್ಸಿ ಆಫ್ ಆನ್ಲೈನ್ ಡಿಸ್ಕ್ಲೋಜರ್ ಅನ್ನೋದು ಉತ್ತರ ಕೊಡಬಹುದು ಅನ್ನೋದನ್ನು ನಾವು ಕಾದು ನೋಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಅದು ಹೆಚ್ಚಿಗೆ ಬೆಳವಣಿಗೆಯನ್ನ ಕಾಣುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಯುನಿವರ್ಸಲೈಸೇಷನ್ ಆಫ್ ಸೆಕೆಂಡರಿ ಅರ್ಲಿ ಚೈಲ್ಡ್ ಕೇರ್ ಎಜುಕೇಶನ್ ಟು ಸೆಕೆಂಡರಿ ಎಜುಕೇಶನ್ ಬೈ 2030. ಬರುವ 10 ವರ್ಷಗಳಲ್ಲಿ ನಾವು ಈ ಶಿಶು ಶಿಕ್ಷಣದಿಂದ ಹಿಡಿದು, ಪೂರ್ವ ಪ್ರಾಥಮಿಕ ಶಿಶು ಶಿಕ್ಷಣದಿಂದ ಹಿಡಿದು ಮಾಧ್ಯಮಿಕ ಶಿಕ್ಷಣದವರೆಗೆ ಒಂದು ಸಾರ್ವತ್ರೀಕರಣವನ್ನ ಮಾಡಬೇಕು ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಅಂಡ್ ಅಟೈನಿಂಗ್ ಫೌಂಡೇಶನಲ್ ಲರ್ನಿಂಗ್ ಅಂಡ್ ನ್ಯೂಮರಿಸಿ ಸ್ಕಿಲ್ ಥ್ರೂ ನ್ಯಾಷನಲ್ ಮಿಷನ್ ಬೈ 2025. ಬರುವ 5 ವರ್ಷಗಳಲ್ಲಿ ನಾವು ಈ ಸಾಂಖ್ಯಿಕ ಕೌಶಲ್ಯಗಳನ್ನು ನ್ಯಾಷನಲ್ ಮಿಷನ್ ಮೂಲಕ ಅಟೈನ್ ಮಾಡುವಂತ ಒಂದು ತೀವ್ರತರ ಬದಲಾವಣೆಯ ಕೆಲಸ ಮುಂದಿನ ದಿನಗಳಲ್ಲಿ ನಡೀತಾ ಇದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 100% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇನ್ ಪ್ರೀ ಸ್ಕೂಲ್ಸ್ ಟು ಸೆಕೆಂಡರಿ ಲೆವೆಲ್ ಬೈ 2030. ಬರುವ 20-30ನೇ ವರ್ಷದ ಒಳಗಡೆ ನಾವು ಈ ಪ್ರೀ ಸ್ಕೂಲ್ ನಿಂದ ಮಾಧ್ಯಮಿಕ ಹಂತಕ್ಕೆ ಸಾಗುವ ಸಂದರ್ಭದಲ್ಲಿ ಈ 100% ದಾಖಲೀಕರಣವನ್ನ ಮಾಡಬೇಕಾದದ್ದು ಕಡ್ಡಾಯ ಆಗಿದೆ ಅನ್ನುವುದನ್ನ ಸರ್ಕಾರ ಈ ನೀತಿಯಲ್ಲಿ ಹೇಳ್ತಾ ಇದೆ. ಸೊ ಬ್ರಿಂಗ್ ಬ್ಯಾಕ್ 2 crore ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್. ಶಾಲೆಯಿಂದ ಹೊರಗುಳಿದಂತಹ 2 ಕೋಟಿ ಮಕ್ಕಳನ್ನ ನಾವು ವಾಪಸ್ ಶಾಲೆಗೆ ತರಬೇಕಾದಂತಾಗುತ್ತೆ. ಮಕ್ಕಳು ಶಾಲೆಯಿಂದ ನಾನಾ ಕಾರಣಕ್ಕೆ ಹೊರಗಡೆ ಇದ್ದಾರೆ. ಬಡವರ ಮಕ್ಕಳು, ವಲಸಿಗರ ಮಕ್ಕಳು, ಅಲೆಮಾರಿಗಳು, ನೊಮ್ಯಾಡ್ಸ್, ಮೈಗ್ರೆಂಟ್ಸ್, ಚಿಲ್ಡ್ರನ್ ಆಫ್ ಡೈಲಿ ವೇಜರ್ಸ್, ದಿನಗೂಲಿ ಜನರ ನೌಕರು, ಕಾರ್ಮಿಕರು, ಲೇಬರರ್ಸ್, ಕೃಷಿ ಕಾರ್ಮಿಕರು, ಕೃಷಿಕರ ಮಕ್ಕಳು, ಅನಾಥ ಮಕ್ಕಳು, ಅಂಗವೈಕಲ್ಯ ಇರುವಂತಹ ಮಕ್ಕಳು, ಹೀಗೆ ವೈವಿಧ್ಯಮಯವಾದಂತಹ ರೀತಿಯಲ್ಲಿ 2 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ. ಪಾಲಿಸಿ ಹೇಳ್ತಾ ಇದೆ, ನಾವು ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಆಲ್ ದೋಸ್ ಚಿಲ್ಡ್ರನ್ ಟು ದಿ ಸ್ಕೂಲ್ಸ್. We have to join them for the schools and we have to continue their education and they need to be brought back for the education system ಅಂತ ಹೇಳ್ತಾ ಇದೆ. This is very very important ಒಂದು recommendations ಅನ್ನ ಈ NEP ನಲ್ಲಿ ನಾವು ನೋಡ್ತಾ ಇದ್ದೇವೆ. So teachers to be prepared for assessment reforms by 2023. ಶಿಕ್ಷಕರನ್ನ ನಾವು ಸಿದ್ಧಗೊಳಿಸಬೇಕಾಗಿದೆ. We have to prepare teachers for the future education. Teachers are very very important. ನಾವು ನೋಡ್ತಾ ಇದ್ದೇವೆ, ನಮ್ಮ ಗುಣಾತ್ಮಕ ಶಿಕ್ಷಣದಲ್ಲಿ ಶಿಕ್ಷಕರ play vital role, important role in the education system.
by giving their best. But we are seeing we have part-time teachers, we have temporary teachers, we have guest faculty. We don't have fulfilled all these in our schools and colleges. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಉನ್ನತ ಶಿಕ್ಷಣದಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಕೂಡ ನಾವು ನೋಡ್ತೇವೆ ಶಿಕ್ಷಕರ ಕೊರತೆ ಇರೋದನ್ನು ನಾವು ಕಾಣ್ತೇವೆ. ಪದವಿ ಕಾಲೇಜುಗಳಲ್ಲಿ ಸಾವಿರಾರು ಜನ ಏನು ಟೆಂಪರರಿ ಟೀಚರ್ಸ್, ಅತಿಥಿ ಶಿಕ್ಷಕರ ಮೇಲೆ, ಅತಿಥಿ ಉಪನ್ಯಾಸಕರ ಮೇಲೆ ಕಾಲೇಜುಗಳು ನಡೀತವೆ. ಶಾಲೆಗಳಲ್ಲಿಯೂ ಕೂಡ ಶಿಕ್ಷಕರ ಕೊರತೆ ಇರೋದನ್ನ ನಾವು ಕಾಣ್ತೇವೆ. ಅನುದಾನಿತ ಶಾಲೆಗಳು, ಅನುದಾನಿತ ಕಾಲೇಜುಗಳ ಹುದ್ದೆಗಳನ್ನ ಭರ್ತಿ ಮಾಡೇ ಇಲ್ಲ. ಸಾವಿರಾರು ವರ್ಷ ಈ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಕ್ಕಂಥ ಅನುದಾನಿತ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ದೇಶದ ಹಲವಾರು ರಾಜ್ಯಗಳಲ್ಲಿ, ಕಾಲೇಜುಗಳಲ್ಲಿ, ರಾಜ್ಯ ಸರ್ಕಾರ, ಕರ್ನಾಟಕದಲ್ಲಿಯೂ ಕೂಡ ಅನುದಾನಿತ ಕಾಲೇಜುಗಳಲ್ಲಿ ನೇಮಕಾತಿ ಆಗಿಲ್ಲ. ದೈಹಿಕ ಶಿಕ್ಷಕರ ನೇಮಕಾತಿ ಅಂತೂ ಮರೀಚಿಕೆಯಾಗಿದೆ. ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ನೀಡಲಿಕ್ಕೆ ದೈಹಿಕ ಶಿಕ್ಷಕರು ಇಲ್ಲ. ಹಲವಾರು ಸಬ್ಜೆಕ್ಟ್ಗಳಲ್ಲಿ ತಂತ್ರಜ್ಞಾನದ ಶಿಕ್ಷಕರು ಇಲ್ಲ. ಸೊ ಬಹಳಷ್ಟು ವಸತಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ದೇರ್ ಆರ್ ಶಾರ್ಟೇಜ್ ಆಫ್ ಟೀಚರ್ಸ್ ಇನ್ ನವೋದಯ ವಿದ್ಯಾಲಯ, ದೇರ್ ಆರ್ ಶಾರ್ಟೇಜ್ ಆಫ್ ಟೀಚರ್ಸ್ ಇನ್ ಕೇಂದ್ರೀಯ ವಿದ್ಯಾಲಯಸ್ ಆಲ್ಸೋ. ಸೊ ದೇರ್ ಆರ್ ಶಾರ್ಟೇಜ್ ಆಫ್ ಟೀಚರ್ಸ್ ಇನ್ ರಿಮೋಟ್ ಏರಿಯಾಸ್ ಆಫ್ ಹಿಲ್ಲಿ ಏರಿಯಾಸ್. ಆಶ್ರಮ ಸ್ಕೂಲ್ ಅಂತ ಕರಿತೇವೆ, ಬುಡಕಟ್ಟು ಮಕ್ಕಳಿಗಾಗಿ ಶಿಕ್ಷಣ ನೀಡುವಂತಹ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಸೊ ದೀಸ್ ಆರ್ ದಿ ಶಾರ್ಟೇಜ್ ಆಫ್ ಟೀಚರ್ಸ್ makes lot of problem on education of children or society. That's why teachers to be prepared for assessment and reforms by 2023. ಮುಂದಿನ 2023ರ ಒಳಗಡೆಗಾಗಿ ನಾವು ಶಿಕ್ಷಕರನ್ನ ಈ ಸನ್ನದ್ಧಗೊಳಿಸಬೇಕು. ಈ ಬದಲಾವಣೆಗಳನ್ನ ತರೋದಕ್ಕೆ, ಈ ಎಲ್ಲ ಬದಲಾವಣೆಗಳನ್ನ ಅಬ್ಸರ್ವ್ ಮಾಡೋದಕ್ಕೆ ನಾವು ಸಮಾಜದ ಕಡೆಗೆ ಹೋಗ್ಬೇಕಾಗುತ್ತೆ. See, NEP suggested lot of new ways to implement in education system. To make it, we have to go for society, we have to go for community, we have to do lot of surveys, and we have to gather information, and at local base we have to find out the solutions and then start working on it. So ಇದರಲ್ಲಿ ಶಿಕ್ಷಕರ ಸಹಭಾಗಿತ್ವ, ಸಮುದಾಯದ ಪಾತ್ರ ಇದೆ, ಗ್ರಾಮ ಪಂಚಾಯಿತಿಯ ಪಾತ್ರ ಇದೆ, ಸ್ಥಳೀಯ ಸರ್ಕಾರಗಳ ಪಾತ್ರ ಇದೆ. ದೇರ್ ಇಸ್ ರೋಲ್ ಫಾರ್ ಸ್ಟೂಡೆಂಟ್ ಯೂನಿಯನ್, ವಿದ್ಯಾರ್ಥಿ ಸಂಘಗಳು, ಅಸೋಸಿಯೇಷನ್ಗಳು, ಧಾರ್ಮಿಕ ನೇತಾರರು, ಪೊಲಿಟಿಕಲ್ ಲೀಡರ್ಸ್, ಗವರ್ಮೆಂಟ್, ಹೀಗೆ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಹೀಗೆ ಎಲ್ಲರೂ ಸೇರಿ we have to join hand in hand and then come back for the future of India, then sit back and assess the ground realities of education and then proceed further. So inclusive and equitable education system by 2030. What is inclusive? Samanvaya shikshana anta karite. What is inclusive education? Inclusive means everyone is included in education system. Separation ಮಾಡುವಾಗಿಲ್ಲ. ಸಮನ್ವಯ ಶಿಕ್ಷಣ ಅಂದ್ರೆ ಎಲ್ಲರನ್ನೂ ಶಿಕ್ಷಣದ ಮುಖ್ಯ ವಾಹಿನಿಗೆ ತರುವಂತದ್ದು, ಸಮನ್ವಯಗೊಳಿಸುವುದು, ಕೂಡಿಸುವುದು. ನಮ್ಮಲ್ಲಿ ದಿವ್ಯಾಂಗ ಜನರಿದ್ದಾರೆ, ನಮ್ಮಲ್ಲಿ ಬಡವರಿದ್ದಾರೆ, ನಮ್ಮಲ್ಲಿ ಹಲವಾರು ದುರ್ಬಲ ವರ್ಗಗಳವರಿದ್ದಾರೆ, ನಮ್ಮಲ್ಲಿ ಗ್ರಾಮೀಣ ವಲಯದಲ್ಲಿದ್ದಾರೆ. ಇವರೆಲ್ಲರೂ ಬೇರೆ ಬೇರೆ ಕಡೆ ಹರಿದು ಹಂಚಿ ಹೋಗಿದ್ದಾರೆ. ಅವರೆಲ್ಲರನ್ನೂ ಕೂಡ ನೀವು ಒಂದು ಕಡೆ ತಂದರೆ, ಒಂದು ವ್ಯವಸ್ಥೆ ಒಳಗಡೆ ತರುವ ಶಿಕ್ಷಣವನ್ನ ಸಮನ್ವಯ ಶಿಕ್ಷಣ ಅಂತ ಕರೀತೀವಿ. So inclusiveness is very very important future of education of India. So inclusive education, equitable education, ಎಲ್ಲರಿಗೂ ಸಮಾನತೆಯನ್ನ ಸಾರುವಂತ ಶಿಕ್ಷಣ ಕ್ರಮ ಇದು ಸರ್ಕಾರ ಪಾಲಿಸಿಯಲ್ಲಿ ಹೇಳ್ತಾ ಇದೆ. Equitable education system, everyone is need to be treated equal in the education system. There should not be any hierarchy in the education system. So ನಮ್ಮ ಶಾಲಾ ಶಿಕ್ಷಣದಲ್ಲಿ, ಕಾಲೇಜ್ ಶಿಕ್ಷಣದಲ್ಲಿ ನಾವು ನೋಡ್ತಾ ಇದ್ದೇವೆ, ತಾರತಮ್ಯ ರಹಿತವಾದ ಸಮಾನತೆಯ ನೆಲೆಯಲ್ಲಿ ಶಿಕ್ಷಣವನ್ನು ನೀಡುವಂತ ಕ್ರಮ ಇಲ್ಲಿ ಇರಬೇಕು ಅನ್ನೋದನ್ನ 2030 ಒಳಗಡೆ, ಇನ್ನು ಮುಂದಿನ 10 ವರ್ಷದ ಒಳಗಡೆ ನಾವು ಎಲ್ಲರನ್ನೂ ಶಾಲೆ ಕಾಲೇಜುಗಳಿಗೆ ಸೇರಿಸಬೇಕು, ಉನ್ನತ ಶಿಕ್ಷಣಕ್ಕೆ ಸೇರಿಸಬೇಕು. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ನಮ್ಮ ಉನ್ನತ ಶಿಕ್ಷಣಕ್ಕೆ ಸೇರ್ಪಡೆಯಾಗುವ ಪ್ರಮಾಣ 50% ಬಂದು ನಿಲ್ಲಬೇಕು ಅಂತ ಸರ್ಕಾರ ಪಾಲಿಸಿಯಲ್ಲಿ ಹೇಳ್ತಾ ಇದೆ. ಇಟ್ಸ್ ಎ ಬಿಗ್ ಚಾಲೆಂಜ್. ಈಗ ನಾವು ಅರೌಂಡ್ 20% ಆಸುಪಾಸದಲ್ಲಿ ಇದ್ದೇವೆ, ಅದನ್ನು ದಾಟಿಲ್ಲ. ಈ 50% ಜನರನ್ನ, ಕಲಿಕಾರ್ಥಿಗಳನ್ನ ಉನ್ನತ ಶಿಕ್ಷಣದಲ್ಲಿ ತಂದು ಸೇರಿಸಬೇಕು ಅಂತಂದ್ರೆ ಅವರಿಗೆ ಅಲ್ಲಿ ಸೌಲಭ್ಯಗಳು ಬೇಕಾಗುತ್ತೆ, ಅವರ ಜೀವನಕ್ಕೆ ಅಡಿಪಾಯಗಳು ಬೇಕಾಗುತ್ತೆ, ಅವ್ರಿಗೆ ವಿದ್ಯಾರ್ಥಿ ವೇತನ ಬೇಕು, ಶಿಕ್ಷಕರು ಬೇಕು, ಅಲ್ಲಿ ಮೂಲ ಸೌಲಭ್ಯಗಳು ಬೇಕು. ಇವುಗಳನ್ನೆಲ್ಲ ತಂದಾಗ ಮಾತ್ರ ನಾವು ಗ್ರಾಸ್ ಎನ್ರೋಲ್ಮೆಂಟ್ ಅನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಎನ್ರೋಲಿಂಗ್ ದಿ ಸ್ಟೂಡೆಂಟ್ಸ್ ಆಫ್ 50%. There is a big challenge of retaining them in the colleges.
ಅವರನ್ನ ಪ್ರವೇಶ ಮಾಡೋದಲ್ಲ, ಅವರನ್ನ ಉಳಿಸಿಕೊಳ್ಳುವ ಉಳಿಕೆಯನ್ನ ಮಾಡುವುದು ಕೂಡ ನಮ್ಮ ಮುಂದೆ ಇರುವ ಒಂದು ಸವಾಲಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಮತ್ತು ಗುಣಾತ್ಮಕ ಶಿಕ್ಷಣವನ್ನ ಕೊಡೋದು, ಗುಣಾತ್ಮಕ ಶಿಕ್ಷಣ ಶಾಲೆ ಇರಲಿ, ಕಾಲೇಜ್ ಇರಲಿ, ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರ ಶಿಕ್ಷಣದಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ಕೊಡುವಂತಹ ಸವಾಲು ನಮ್ಮ ಮುಂದೆ ಇವೆ. ಬೋರ್ಡ್ ಎಕ್ಸಾಮ್ಸ್ ಟು ಟೆಸ್ಟ್ ಕೋರ್ ಕಾನ್ಸೆಪ್ಟ್ಸ್ ಅಂಡ್ ಅಪ್ಲಿಕೇಶನ್ ಆಫ್ ನಾಲೆಜ್. ಈ ಬೋರ್ಡ್ ಪರೀಕ್ಷೆ ಅನ್ನೋದನ್ನ ನಾನು ಹಿಂದೆ ಕೂಡ ಹೇಳಿದೆ. ಸೊ ಬೋರ್ಡ್ ಎಕ್ಸಾಮ್ಸ್ ಹ್ಯಾವ್ ಕ್ರಿಯೇಟೆಡ್ ಲಾಟ್ ಆಫ್ ಪ್ರೆಷರ್ ಆನ್ ದಿ ಕಮ್ಯುನಿಟಿ. ಸಮುದಾಯದಲ್ಲಿ SLC ಎಕ್ಸಾಮು, PUC ಎಕ್ಸಾಮು ತುಂಬಾ ಭಯವನ್ನು ಉಂಟು ಮಾಡಿವೆ. ದೇ ಹ್ಯಾವ್ ಡಿಸ್ಟ್ರಾಯ್ಡ್ ದಿ ಹೆಲ್ತ್ ಆಫ್ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಸೈಕಾಲಜಿಕಲ್ ಹೆಲ್ತ್, ಎಮೋಷನಲ್ ಹೆಲ್ತ್ ಆಫ್ ಸ್ಟೂಡೆಂಟ್ಸ್. ಶಾಲೆಗಳಲ್ಲಿ ಭಯ ಹುಟ್ಟಿಸುವಂತ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಸಮುದಾಯದಲ್ಲಿ ಪೋಷಕರಲ್ಲಿ ಒಂದು ರೀತಿಯಂತ ಆತಂಕ ಇದೆ. ಅದನ್ನ ತೆಗೆದು ಹಾಕಬೇಕಾದ್ರೆ ಬೋರ್ಡ್ ಎಕ್ಸಾಮ್ಸ್ಗಳು ಅವು ಏನನ್ನ ಪರೀಕ್ಷೆ ಮಾಡಬೇಕು ಅಂತ, ದೇ ಹ್ಯಾವ್ ಟು ಟೆಸ್ಟ್ ಕೋರ್ ಕಾನ್ಸೆಪ್ಟ್ಸ್. ಮುಖ್ಯವಾದ ಕೆಲವು ಅಂಶಗಳನ್ನ ಮಾತ್ರ ಅವು ಪರೀಕ್ಷೆ ಮಾಡಬೇಕಾಗಿಲ್ಲ. ಅಂಡ್ ಅನ್ವಯಿಕ ಜ್ಞಾನವನ್ನ ಪರೀಕ್ಷೆ ಮಾಡಬೇಕು. ನಮ್ಮ SSLC ಎಕ್ಸಾಮಿನೇಷನ್ ಅಲ್ಲಿ ಬಹಳಷ್ಟು ಥಿಯರಿಯನ್ನೇ ನಾವು ಕೇಳ್ತೇವೆ, ಗೋಳಗುಮ್ಮಟ ಎಲ್ಲಿದೆ ಅಂತ ಕೇಳ್ತೇವೆ. ಅದರ ಬದಲು ಅವರಿಗೆ ಪ್ರಾಯೋಗಿಕವಾದಂತಹ ಜ್ಞಾನ ಪರೀಕ್ಷೆ ಆಗ್ಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಈ ಮಕ್ಕಳಿಗೆ ಇರುವಂತಹ ಕೌಶಲ್ಯಗಳ ಪರೀಕ್ಷೆ, ಪ್ರಾಯೋಗಿಕ ಜ್ಞಾನದ ಪರೀಕ್ಷೆ ಆದ್ರೆ ಅದು ಉತ್ತಮವಾದದ್ದು, ಅದು ಅವರು ಮುಂದಿನ ಜೀವನಕ್ಕೆ ಅನುಕೂಲಕ್ಕೆ ಬರುತ್ತೆ. ಸೊ ದ ಟೆಸ್ಟಿಂಗ್ ಆಫ್ ಕೋರ್ ಕಾನ್ಸೆಪ್ಟ್ಸ್ ಅಂಡ್ ಟೆಸ್ಟಿಂಗ್ ಆಫ್ ಅಪ್ಲಿಕೇಶನ್ ಆಫ್ ನಾಲೆಜ್ ವಿಲ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಗ್ರೋ ಬೆಟರ್ ಅಂಡ್ improve themselves ಅಂತ ಹೇಳಿ. So every child will come out of school adept in at least one skill. ಶಾಲೆಯಿಂದ ಹೊರಗಡೆ ಬರುವಂತ ಮಗು ಕನಿಷ್ಠ ಒಂದು ಕೌಶಲ್ಯವನ್ನಾದರೂ ಕರಗತ ಮಾಡ್ಕೊಳ್ಬೇಕು. ಅದು ಲ್ಯಾಂಗ್ವೇಜ್ ಕೌಶಲ್ಯ ಇದೆ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ದೇರ್, ಟೆಕ್ನಿಕಲ್ ಸ್ಕಿಲ್ಸ್ ಆರ್ ದೇರ್, ಮೆಕ್ಯಾನಿಕಲ್ ಸ್ಕಿಲ್ಸ್ ಆರ್ ದೇರ್. ಓಕೆ, ಸೊ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದೆ, ಆರ್ಟಿಸ್ಟಿಕ್ ಸ್ಕಿಲ್ಸ್ ಇದೆ, ಸೈಂಟಿಫಿಕ್ ಸ್ಕಿಲ್ಸ್ ಇದೆ, ಸ್ಪೋರ್ಟ್ಸ್ ಸ್ಕಿಲ್ಸ್ ಇದೆ, ಸಾಕಷ್ಟು ಕೌಶಲ್ಯಗಳಿದೆ. ಅದರಲ್ಲಿ ಪ್ರತಿ ಮಗುವು ಶಾಲೆಯಿಂದ ಬರುವಾಗ, ಶಾಲೆಯಲ್ಲಿ ಕಲಿಯುವಾಗ ಮತ್ತು ಶಾಲೆಯಿಂದ ಮುಂದಿನ ಹಂತಕ್ಕೆ ಸಾಗುವಾಗ ಕೌಶಲ್ಯಗಳನ್ನ ತೆಗೆದುಕೊಂಡು ಹೋಗಬೇಕು. ಮಗು ಕೌಶಲ್ಯ ಆಧಾರಿತ ಶಿಕ್ಷಣ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಓನ್ಲಿ ನಾಲೆಜ್ ಬೇಸ್ಡ್ ಎಜುಕೇಶನ್ ಪ್ರಯೋಜನಕ್ಕೆ ಬರೋದಿಲ್ಲ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ನಾಲೆಜ್ ಬೇಸ್ಡ್ ಎಜುಕೇಶನ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್. ಸೊ ವಾಟ್ ಇಸ್ ದ ಡಿಫರೆನ್ಸ್ ಆಫ್ ಇಟ್? ಜ್ಞಾನಾಧಾರಿತ ಶಿಕ್ಷಣ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣದ ಮೇಲೆ ವ್ಯತ್ಯಾಸ ಇದೆ. ಜ್ಞಾನ ಅಂದ್ರೆ ಬರೀ ತಿಳ್ಕೊಳ್ಳೋದು, ಜ್ಞಾನ ಅಂದ್ರೆ ಬರೀ ಅರಿವು, ಅದರ ಬಗ್ಗೆ ತಿಳ್ಕೊಳ್ಳೋದು ಮಾತ್ರ ಸಾಕಾಗೋದಿಲ್ಲ. ಅದನ್ನ ಮಾಡಿ ನೋಡುವ, ಪ್ರಯೋಗಶೀಲಗೊಳಿಸುವ, ಪ್ರಯೋಗಕಾರಿಯಾಗಿಸುವ ಮತ್ತು ಅದನ್ನ ಸಾಧಿಸುವ, ಕರಗತ ಮಾಡಿಕೊಳ್ಳುವ ಶಿಕ್ಷಣವನ್ನ ಕೌಶಲ್ಯ ಆಧಾರಿತ ಶಿಕ್ಷಣ ಅಂತ ಕರಿತೀವಿ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ನಾನು ನನ್ನ ಪ್ರೆಸೆಂಟೇಶನ್ ಅನ್ನ ಅಂತಿಮಕ್ಕೆ ಬರ್ತಾ ಇದ್ದೇನೆ. ಈಗ ನಮ್ಮ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಕಲಿಯುವವರಿಗೆ ಕೌಶಲ್ಯಗಳನ್ನು ವೃದ್ಧಿಸಬೇಕು. ಲಿಟರಸಿ ಸ್ಕಿಲ್ಸ್ ಇರಬೇಕು, ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ನಾವು ಕರಿತೀವಿ. ರೀಡಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಲಿಸನಿಂಗ್, ಲ್ಯಾಂಗ್ವೇಜ್ ಸ್ಕಿಲ್ಸ್. ಆಲಿಸುವ ಕೌಶಲ, ಮಾತನಾಡುವ ಕೌಶಲ, ಓದುವ ಕೌಶಲ, ಬರೆಯುವ ಕೌಶಲ. ದೀಸ್ ಆರ್ ಕಾಲ್ಡ್ ಆಸ್ 4 ಲ್ಯಾಂಗ್ವೇಜ್ ಸ್ಕಿಲ್ಸ್. 4 ಭಾಷೆಯ ಕೌಶಲ್ಯಗಳಿವು. ಮಾತನಾಡುವುದು ಒಂದು ಕಲೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಮಾತನಾಡುವುದನ್ನು ಕಲಿಬೇಕು, ಭಾಷಣ ಮಾಡುವುದನ್ನು ಕಲಿಬೇಕು, ಉಪನ್ಯಾಸ ನೀಡುವುದನ್ನು ಕಲಿಬೇಕು, ತನ್ನ ತಿಳುವಳಿಕೆಯನ್ನ ಅಭಿವ್ಯಕ್ತಿಸುವ ಭಾಷಿಕ ಸಾಮರ್ಥ್ಯಗಳನ್ನ ಕಲಿಬೇಕು. ಲಿಂಗ್ವಿಸ್ಟಿಕ್ ಎಬಿಲಿಟೀಸ್ ವಿಷಯ. ಸೊ ಇಟ್ ನೀಡ್ಸ್ ಟು ಬಿ ಡೆವಲಪ್. ರೀಡಿಂಗ್ ಎಬಿಲಿಟೀಸ್, ಓದುವ ಕೌಶಲ, ರೈಟಿಂಗ್ ಎಬಿಲಿಟೀಸ್ ನೀಡ್ಸ್ ಟು ಬಿ ಡೆವಲಪ್. ಆಮೇಲೆ ಕಂಪ್ಯೂಟರ್ ಲಿಟ್ರಸಿ, ಗಣಕಯಂತ್ರದ ಕೌಶಲ, ತಂತ್ರಜ್ಞಾನದ ಕೌಶಲ, ಒಂದು ವಸ್ತುವನ್ನ ರಿಪೇರಿ ಮಾಡುವಂಥದ್ದು, ಜೋಡಿಸುವಂಥದ್ದು, ಎಲೆಕ್ಟ್ರಾನಿಕ್ಸ್, ನಾಲೆಜ್ ಆಫ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಇವುಗಳ ಜ್ಞಾನವನ್ನ ಕಲಿಯುವಂಥದ್ದು, ಸೆಲ್ಫ್ ಲರ್ನಿಂಗ್, ಸ್ವಯಂ ಕಲಿಕೆಯನ್ನ ಕಲಿಯುವಂಥದ್ದು, ವೈಜ್ಞಾನಿಕವಾದ ಕೌಶಲ್ಯಗಳನ್ನ ಬೆಳೆಸುವಂಥದ್ದನ್ನ ಈ ಶಿಕ್ಷಣದಲ್ಲಿ ಮಗುವಿಗೆ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಕಾಮನ್ ಸ್ಟ್ಯಾಂಡರ್ಡ್ಸ್ ಆಫ್ ಲರ್ನಿಂಗ್ ಇನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸ್ಕೂಲ್ಸ್. ಕಲಿಕೆಯ ಬಗ್ಗೆ ಸಾರ್ವಜನಿಕ ಮತ್ತು ಖಾಸಗಿ ಶಾಲೆಗಳ ನಡುವೆ ಒಂದು ಸಾಮಾನ್ಯವಾದ ಗುಣಮಟ್ಟದ ಕಲಿಕೆ ನಡೆಯಬೇಕು. ನಮ್ಮಲ್ಲಿ ದುರ್ದೈವ ಅಂದ್ರೆ ಸರ್ಕಾರಿ ಶಾಲೆಗಳು ಅಂದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಶಾಲೆಗಳು. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಇಲ್ಲ ಅಂತ ಹೇಳಿ ಜನ ಮಾತಾಡ್ಕೊಳ್ಳುವಂಥದ್ದಿದೆ. ಖಾಸಗಿ ಶಾಲೆಗಳು ಅಂದ್ರೆ ತುಂಬಾ ಗುಣಮಟ್ಟವನ್ನು ಹೊಂದಿವೆ ಅಂತ ಜನ ಮಾತಾಡ್ಕೊಂತದ್ದಿದೆ. ಇದೆಲ್ಲ ಹೋಗಲಾಡಿಸ್ಬೇಕು. ಶಿಕ್ಷಣ ಅಂದ್ರೆ ಒಂದೇ. ಭಾರತದಲ್ಲಿ ಶಿಕ್ಷಣ ಅಂದ್ರೆ ಭಾರತದಲ್ಲಿ ಒಂದು ಸಮಾನ
ಗುಣಮಟ್ಟದ ಶಿಕ್ಷಣ, ಸಮಾನ ಗುಣಮಟ್ಟದ ಕಲಿಕೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಎರಡರಲ್ಲಿಯೂ ಕೂಡ ಸಮಾನ ಗುಣಮಟ್ಟದ ಕಲಿಕೆ ನಡೀಬೇಕು. ಯಾವ ಶಾಲೆಯೂ ಕಡಿಮೆ ಅಲ್ಲ, ಯಾವ ಶಾಲೆಯೂ ಹೆಚ್ಚಲ್ಲ, ಈ ಎರಡರ ನಡುವೆ ಸಮಾನತೆ ಬರಬೇಕು. ಸೊ ಇಫ್ ಯು ಸಿ ದಿ ಅಬ್ಸರ್ವ್ ದಿ ಗವರ್ಮೆಂಟ್ ಸ್ಕೂಲ್ಸ್ ಟುಡೇ, ವಾಟ್ ಹ್ಯಾಪನಿಂಗ್, ಗವರ್ಮೆಂಟ್ ಸ್ಕೂಲ್ಸ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ, ಅಪಾಯಿಂಟೆಡ್ ಟೀಚರ್ಸ್ ಇದ್ದಾರೆ, ಆದರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಇಲ್ಲ. ಸೊ ಖಾಸಗಿ ಶಾಲೆಗಳ ಮೇಲೆ ಹೆಚ್ಚಿನ ಒತ್ತಡ ಕೂಡ ಇದೆ. ಸೊ that is also creating lot of problem. That's why we need participation of private schools also. We need schools of minorities. We need residential schools. We need central schools. We need sports schools. We need Sainik schools. We need government schools. And we need even private schools. So ನಮ್ಮ ದೇಶದಲ್ಲಿ ಕೇಂದ್ರದ ಶಾಲೆಗಳು, ನವೋದಯ ವಿದ್ಯಾಲಯ, ಕೇಂದ್ರೀಯ ವಿದ್ಯಾಲಯ, ರಾಜ್ಯದ ಶಾಲೆಗಳು, ಆದರ್ಶ ವಿದ್ಯಾಲಯ, ಸರ್ಕಾರಿ ಶಾಲೆಗಳು, ಸೈನಿಕ ಶಾಲೆಗಳು, ಮತ್ತೆ ಕಸ್ತೂರ್ಬಾ ಬಾಲಿಕಾ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಕ್ರೀಡಾ ಶಾಲೆಗಳು, ಖಾಸಗಿ ಶಾಲೆಗಳು, ಮಠದ ಶಾಲೆಗಳು, ಕ್ರಿಶ್ಚಿಯನ್ ಮಿಷನರಿಗಳು, ಇಸ್ಲಾಮಿಕ್ ನ ಮದರಸಾಗಳು, ನೋಡಿ ಎಷ್ಟೊಂದು ವೈವಿಧ್ಯಮಯವಾದ ಶಾಲೆಗಳು ನಮ್ಮಲ್ಲಿ ಇವೆ. ಅವುಗಳ ನಡುವೆ ಗುಣಾತ್ಮಕತೆಯೇ ಒಂದು ಸಮಾನ ಗುಣಾತ್ಮಕತೆ ಬರಬೇಕು ಅನ್ನೋದು NPE ನ ಒಂದು ಮುಖ್ಯ ಆಶಯ ಆಗಿದೆ. NPE feels that we need all such types of schools. We don't want to fight between which is good, which is bad. ಸರ್ಕಾರಿ ಶಾಲೆ ಒಳ್ಳೆಯದಾ, ಖಾಸಗಿ ಶಾಲೆ ಒಳ್ಳೆಯದಾ ಅಂತ ನಾವು ವಾದ ಮಾಡಬೇಕಾಗಿಲ್ಲ. ಎರಡೂ ಶಾಲೆಗಳು ಒಳ್ಳೆಯದೇ. ಎರಡೂ ಶಾಲೆಗಳಲ್ಲಿ ಸಮಾನ ಗುಣಮಟ್ಟದ ಶಿಕ್ಷಣ ಬಂದ್ರೆ ಜನ ಎಲ್ಲಿ ಹೋದ್ರು ಪ್ರಯೋಜನ ಇಲ್ಲ, ಪ್ರಯೋಜನಕ್ಕೆ ಬರುತ್ತೆ, ಯಾವ ಶಾಲೆಗಾದ್ರೂ ಹೋಗ್ಬೋದು. ಆದರೆ ಗುಣಾತ್ಮಕತೆಯಲ್ಲಿ ವ್ಯತ್ಯಾಸ ಆದಾಗ ಒಂದೇ ಗುಣಾತ್ಮಕತೆ ಇರುವ ಕಡೆ ಜನ ಹೋಗಕ್ ಶುರು ಮಾಡಿಬಿಡ್ತಾರೆ, ಇನ್ನೊಂದು ಸಂಸ್ಥೆ ವಿಫಲವಾಗಿ ಹೋಗುತ್ತೆ. ಹಾಗಾಗಬಾರದು ಅಂತ ಹೇಳಿ ಕಾಮನ್ ಸ್ಟ್ಯಾಂಡರ್ಡ್ಸ್ ಆಫ್ ಲರ್ನಿಂಗ್ ಅನ್ನ ಅವರು ಪಬ್ಲಿಕ್ ಮತ್ತು ಪ್ರೈವೇಟ್ ಸ್ಕೂಲ್ಸ್ ನ ನಡುವೆ ಬರಬೇಕು ಅಂತ ಹೇಳ್ತಾರೆ. ಸೊ ಕೆಲವು ಪ್ರೈವೇಟ್ ಸ್ಕೂಲ್ಗಳ ಬಗ್ಗೆ ಪೀಪಲ್ ಹ್ಯಾವ್ ಅಜಿಟೇಷನ್, ಪೀಪಲ್ ಹ್ಯಾವ್ ಕಾಮೆಂಟ್ ಆನ್ ಪ್ರೈವೇಟ್ ಸ್ಕೂಲ್ಸ್, ದೇ ಕಲೆಕ್ಟ್ ಲಾಟ್ ಆಫ್ ಡೊನೇಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವು ಕಡೆ ವಾದ ವಿವಾದಗಳಿದೆ. ಅದನ್ನೆಲ್ಲ ಬಗೆಹರಿಸಬೇಕಾದ್ರೆ ನಾವು ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಕಾಮನ್ ಸ್ಟ್ಯಾಂಡರ್ಡ್ಸ್ ಅಮಂಗ್ ದಿ ಸ್ಕೂಲ್ ಟೀಚರ್ಸ್. ರಿಕ್ರೂಟ್ಮೆಂಟ್ ಆಫ್ ಟೀಚರ್ಸ್ ಗೆ ಬಂದಾಗ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಮಾಡುವಾಗ ಅವರಿಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, TET ಇದೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ವಿಲ್ ಬಿ ದೇರ್, ಅಂಡ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇಂದ ಶಿಕ್ಷಕರ ನೇಮಕಾತಿ ಸರ್ಕಾರಿ ಶಾಲೆಯಲ್ಲಿ ಆಗುತ್ತೆ. ಖಾಸಗಿ ಶಾಲೆಯಲ್ಲಿ ಕೂಡ ಎಷ್ಟು ಜನ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ, ಆ ರೀತಿಯ ಪ್ರಶ್ನೆಗಳು ಮುಂದಿನ ದಿನದಲ್ಲಿ ಬರ್ಬೋದು. ಅಂದರೆ ಸಾಮಾನ್ಯ ನಿಯಮಗಳು ಬಂದರೆ, ಗುಣಾತ್ಮಕತೆಗೆ ಸಾಮಾನ್ಯ ನಿಯಮಗಳು ಬಂದರೆ ಸರ್ಕಾರಿ ಶಾಲೆಯಲ್ಲಿರುವ ಮಾನದಂಡಗಳು ಖಾಸಗಿ ಶಾಲೆಯಲ್ಲಿಯೂ ಕೂಡ ಇರಬೇಕಾಗುತ್ತೆ. ಹೀಗೆ ಬಂದಾಗ ಮಾತ್ರ ನೀವು ಒಂದು ಯೂನಿಫಾರ್ಮಿಟಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ಗುಣಾತ್ಮಕತೆಯಲ್ಲಿ ಏಕರೂಪತೆಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಾವು ಶಿಕ್ಷಣಕ್ಕಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಖಾಸಗಿ ಕಾಲೇಜ್ ಇರಲಿ, ಸರ್ಕಾರಿ ಕಾಲೇಜ್ ಇರಲಿ, ಅನುದಾನಿತ ಕಾಲೇಜ್ ಇರಲಿ, ಅಲ್ಲಿ ಗುಣಾತ್ಮಕತೆಯಲ್ಲಿ ಏಕರೂಪತೆ ಬರಬೇಕು, ಗುಣಾತ್ಮಕತೆಗೆ ಪ್ರಾಧಾನ್ಯತೆಯನ್ನ ಕೊಡಬೇಕು. ಮತ್ತು ಯೂನಿವರ್ಸಿಟಿ ಮಟ್ಟದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಕೂಡ ಈ ಒಂದು ಗುಣಾತ್ಮಕತೆ ಇರಬೇಕು ಅನ್ನೋದನ್ನ ಕೂಡ ಈ ಪಾಲಿಸಿ ಹೇಳ್ತಾ ಇದೆ. ಆತ್ಮೀಯರೇ, ಈ ಒಂದು ಪಾಲಿಸಿ ಬಗ್ಗೆ, ಒಂದೊಂದು ವಿಷಯದ ಬಗ್ಗೆ ತುಂಬಾ ಆಳವಾಗಿ ಮಾತಾಡೋದಕ್ಕೆ ಸಾಧ್ಯ ಇದೆ, ಒಂದೊಂದನ್ನ ವಿಸ್ತರಿಸಕ್ಕೆ ಸಾಧ್ಯ ಇದೆ. ದೇರ್ ಆರ್ ಡಿಫ್ರೆಂಟ್ ಸೆಕ್ಟರ್ಸ್ ಕೂಡ ಇದೆ. ಆಮೇಲೆ ಅವುಗಳನ್ನ ವಿಸ್ತರಿಸೋದು ತುಂಬಾ ವೇಳೆ ಕೂಡ ಬೇಕಾಗಬಹುದು. ಅಂಡ್ ನಾರ್ಮಲಿ ವೆನ್ ಎವರ್ ಯು ಗೆಟ್ ನ್ಯೂ ಪಾಲಿಸಿ, ವೆನ್ ಎವರ್ ಯು ಗೆಟ್ ಎ ನ್ಯೂ ಚೇಂಜ್ in the society, in country, lot of for and against viewpoints will come. ಎಷ್ಟೋ ಒಂದು ಹೊಸ ವಿಷಯಗಳು ಬಂದಾಗ ಅದರ ಪರ ಮತ್ತು ವಿರೋಧವಾದಂತಹ ಮಾತುಗಳು ಬರ್ತವೆ. ಅದು ಸಾಧ್ಯ ಹೇಗೆ ಅಂತ ಕೆಲವರಿಗೆ ಪ್ರಶ್ನೆಗಳನ್ನ ಮಾಡಕ್ ಶುರು ಮಾಡ್ತಾರೆ. ಯಾವುದೇ ಒಂದು ವಿಷಯ ತಕ್ಷಣವೇ ಅದು ಬಂದ ತಕ್ಷಣನೇ ಅದಕ್ಕೆ ಪರಿಹಾರ ಸಿಗ್ಬೇಕಂತಿಲ್ಲ. ಅದನ್ನ ಪ್ರಯೋಗಿಸಿದ ಮೇಲೆ, ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನ್ ಬಂದಿದೆ, ಇದನ್ನ ನಾವು ಜಾರಿ ಮಾಡ್ತಾ ಹೋದ ಮೇಲೆ ನಮಗೆ ಪ್ರಾಯೋಗಿಕ ಕೆಲವು ಸವಾಲುಗಳು ಬರ್ತವೆ. We may face some practical challenges because this is a document, this is tested, this is taken from very good experts, field based ಮಾಡಿದ್ದಾರೆ. But this is a huge country, ಇದೊಂದು ದೊಡ್ಡ ದೇಶ. Geographically lot of differences are there, economical differences are there, facility wise this country, this states differ. ಅವುಗಳನ್ನೆಲ್ಲ ನಾವು ಸಮಾನಗೊಳಿಸ್ಕೊಳ್ಬೇಕಾದ್ರೆ ನಮಗೆ ಸಾಕಷ್ಟು ವೇಳೆ ಬೇಕಾಗುತ್ತೆ. India needs lot of time to bring equality in the quality standards, because lot of differences exist between the states. ಅದು ಎಕಾನಮಿ ದೃಷ್ಟಿಯಿಂದ ಪೊಲಿಟಿಕಲ್ ಸಪೋರ್ಟ್ ಇರಬಹುದು, ಆಮೇಲೆ ಜನ ಸಮುದಾಯ ಇರಬಹುದು, ಲಿಟ್ರಸಿ ಇರಬಹುದು, ಸಾಕ್ಷರತೆ ಸಂದರ್ಭ, ಸೌಲಭ್ಯಗಳು,
ಇದೆಲ್ಲ ದೃಷ್ಟಿಯಿಂದ ಎಲ್ಲಾ ರಾಜ್ಯಗಳಲ್ಲಿ ಏಕರೂಪತೆ ಇಲ್ಲ, ಸಮಾನತೆ ಇಲ್ಲ. ಇಲ್ಲಿ ಈ ಪಾಲಿಸಿಯನ್ನ ತರಬೇಕಾದಾಗ ಪ್ರಾಯೋಗಿಕವಾದ ಕೆಲವು ಸವಾಲುಗಳು ನಮಗೆ ಬರ್ತವೆ. We may face certain problems at school education, certain challenges at college education, certain challenges at technical education, certain challenges at higher education. ಈ ಎಲ್ಲಾ ಹಂತಗಳಲ್ಲಿ ನಮಗೆ ಕೆಲವು ಸವಾಲುಗಳು ಬರುತ್ತೆ. Because we have to modify ourselves, we have to shift ourselves for new policy ಅಂದಾಗ we may face lot of challenges, but always a human mind, accepted mind, collective mind, cool mind can do changes. ನಮ್ಮ ಮುಂದೆ ಬರುವಂತ ಸವಾಲುಗಳಿಗೆ ಯಾವಾಗ ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಇದ್ದೇ ಇರುತ್ತೆ. ಈ ಪಾಲಿಸಿನಲ್ಲಿ ಇರುವಂತ ಡ್ರಾಬ್ಯಾಕ್ಸ್ ಏನಾದ್ರು ಇದ್ರೆ, ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ, ಹರ್ಡಲ್ಸ್ ಏನಾದ್ರು ಇದ್ರೆ ಅವುಗಳನ್ನ ಗುರುತಿಸ್ಕೊಳ್ಬೇಕು. ಅವುಗಳ ಬಗ್ಗೆ ಅಲ್ಲಲ್ಲಿ ಚರ್ಚೆಗಳು ನಡೆದು ಈ ರೀತಿಯಾದಂತಹ ವೆಬಿನಾರ್ಗಳ ಮೂಲಕ, ಈ ರೀತಿಯಾದಂತಹ ಕಾರ್ಯಾಗಾರಗಳ ಮೂಲಕ ನಾವು ಅವುಗಳನ್ನ ಬಗೆಹರಿಸಿಕೊಂಡು ಅದರಲ್ಲಿ ಸುಧಾರಣೆಯನ್ನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮುಂದುವರಿಸಬೇಕಾಗಿದೆ. ಸೊ ಇನ್ಕ್ಲೂಡಿಂಗ್ ಮೀ ಆರ್ ಎನಿ ಎಕ್ಸ್ಪರ್ಟ್ ಆರ್ ಎನಿ ಪ್ರೊಫೆಸರ್ ಆರ್ ಎನಿ ಒನ್ can only present the thoughts given by NEP, but still we are awaiting the challenges out of this policy. ನನ್ನ ತರದ ಹಲವಾರು ತಜ್ಞರು ಬೇರೆ ಬೇರೆ ಭಾಗದಲ್ಲಿ ಕೂತ್ಕೊಂಡು ಈಗ ಏನು NEP ನವರು ಕೊಟ್ಟಿದ್ದಾರೆ ಆ ಡಾಕ್ಯುಮೆಂಟ್ ಅನ್ನ ನಿಮ್ಮ ಮುಂದೆ ಚರ್ಚೆ ಮಾಡಬಹುದು. ಆದ್ರೆ ಇದನ್ನ ಪ್ರಾಯೋಗಿಕವಾಗಿ ಅಳವಡಿಸಿದಾಗ ಇದರಲ್ಲಿ ಉದ್ಭವಿಸಬಹುದಾದಂತ ಸವಾಲುಗಳೇನು, ತೊಂದರೆಗಳೇನು, ಏನು ಕೆಲವು ಮಾರ್ಪಾಡುಗಳನ್ನ ನಾವು ಬದಲಾವಣೆಗಳನ್ನ ಅಲ್ಲಲ್ಲಿ ಸ್ಥಳೀಯವಾಗಿ ಮಾಡಿಕೊಂಡು ಮುಂದೆ ಸಾಗಬೇಕು ಅನ್ನೋದು ನಮಗೆ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ. ನಾವು ಅಭ್ಯಾಸ ಮಾಡ್ತಾ ಹೋದಂತೆ ಅದರ ಬಗ್ಗೆ ಪರಿಹಾರಗಳನ್ನ ಕಂಡುಕೊಳ್ತೀವಿ ಅನ್ನೋ ಆಶಾಭಾವನೆಯನ್ನು ತಾವು ಹೊಂದಬೇಕು ಅಂತ ನಾನು ಅನ್ಕೋತೇನೆ. ಸೊ ರಿಯಲಿ ದಿಸ್ ಇಸ್ ಅ ಗುಡ್ ಅಪರ್ಚುನಿಟಿ ಫಾರ್ ಮೀ given by this both the bodies, especially Field Outreaching Bureau of Vijaypura, Ministry of Information and Broadcasting ನವರು ಈ ಮಾಹಿತಿಯನ್ನ ಮಕ್ಕಳಿಗೆ ಜನಸಮುದಾಯಕ್ಕೆ ಕೊಡಬೇಕು ಅಂತ ಹೇಳಿ ಅವರು ಒಂದು ಕೆಲಸವನ್ನ ಮಾಡಿದ್ದಾರೆ. ರಿಯಲಿ ಅಪ್ರಿಶಿಯೇಟ್ the benefit, office bearers of Field Outreach Bureau of Vijaypur, ಇವರು ಬ್ರಾಡ್ಕಾಸ್ಟಿಂಗ್ ಇಲಾಖೆಯವರನ್ನ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಬಿಕಾಸ್ see how much government is working on this policy. All these central government agencies, including the Government of India, Higher Education and Information Broadcasting, Ministry of Education, different central agencies, state agencies, ಎಷ್ಟೊಂದು ಜನ, ಎಷ್ಟೊಂದು ಸಂಸ್ಥೆಗಳು ಈ ಪಾಲಿಸಿಯ ಪ್ರಚಾರಕ್ಕಾಗಿ, ಪ್ರಸಾರಕ್ಕಾಗಿ, ಜನರಿಗೆ ಮುಟ್ಟುಗೋಸ್ಕರ ಕೆಲಸವನ್ನ ಮಾಡ್ತವೆ. ರಿಯಲಿ ಐ ಅಪ್ರಿಶಿಯೇಟ್ ದೆಮ್ ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ಬಂಗಾರಮ್ಮ ಸಜ್ಜನ್ Arts, Commerce and Science College. BLD is known for quality. I am associated with BLD from many years. I think from last 10 years I have visited BLD institutions. They are very good at giving quality education. I have visited Engineering College, I have visited B.Ed College, JSS B.Ed College, I have visited Bangarama Sajjan now, and even Tikota I have visited. In the city colleges I have visited Bhagyawadi College, Jamkandi College. See, this is BLD institution is meant for quality education. So I visited Polytechnic also of BLD Polytechnic, high schools, even colleges also I visited. So what is the motto of BLD is to provide quality education for the rural masses, this neighboring masses in the less expenses. So they always do better programs. So this is one of the best program they have initiated. And my special acknowledgement to Dr. S.J. Pawar, a young and energetic principal of this college, who has a great mind, though he belongs from Hindi, but Hindi background, he is a good leadership qualities, and IQAC is very, very important in the colleges. Dr. R.M. Nirde, IQAC coordinator, may be taking lot of initiation to conduct this kind of programs. And my special, I am thankful to program coordinator V.S. Nandish, Assistant Professor, Department of Education. Very nice. He's also taken a lot of initiative, and they have made it this program. So dear friends, I have just presented the document given by central government. Nothing new I have carried my own. I have just explained the thoughts given by central government document, and this is very new. Certain concepts still need to be answered in future. ಈ ಒಂದು ಡಾಕ್ಯುಮೆಂಟ್ ಅನ್ನ, ಕೇಂದ್ರ ಸರ್ಕಾರದ ಒಂದು ಡಾಕ್ಯುಮೆಂಟ್ ಅನ್ನ ತಮ್ಮ ಮುಂದೆ ಇಟ್ಟಿದ್ದೇವೆ. ಇದರಲ್ಲಿ ಏನು ವಿಷಯ ಇದೆ ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಇದರಲ್ಲಿ ಇನ್ನೂ ಹಲವಾರು ವಿಷಯಗಳು ಹೊರಬರಬೇಕಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಅನ್ನೋ ಆಶಾವಾದವನ್ನು ನಾನು ವ್ಯಕ್ತಪಡಿಸ್ತೇನೆ. ಸೊ ನಾನು ಹೇಳುವಲ್ಲಿ ಏನಾದರೂ ದೋಷಗಳು ಉಂಟಾಗಿದ್ರೆ ಅದು ಟಂಗ್ ಮಿಸ್ಟೇಕ್ ಆಗಿರ್ಬೋದು, ತಿಳುವಳಿಕೆ ಇರ್ಬೋದು,
ತಾವು ಸರಿಪಡಿಸ್ಕೊಳ್ತೀರಾ ಅಂತ ನಾನು ಭಾವಿಸಿಕೊಂಡು, ಸೊ ಐ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ದಿ BLD ಅಂಡ್ ಅವರ್ Field Outreach Bureau of Bijapur for giving me a great opportunity to stand before you to this online presentation. I thank one and all for this privilege and opportunity given for me. Thank you. Namaskar. ಥ್ಯಾಂಕ್ ಯು ಸರ್. ಪಾರ್ಟಿಸಿಪೆಂಟ್ಸ್ ಯಾರಾದರೂ ಪ್ರಶ್ನೆಗಳನ್ನ ಕೇಳೋರಿದ್ರೆ ಚಾಟ್ ರೂಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಈಗ ಈ ವೆಬಿನಾರ್ಗ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ SJ ಪವಾರ್ ಸರ್ ಅವರು ಈ ವೆಬಿನಾರ್ ಅನ್ನು ಉದ್ದೇಶಿಸಿ 2 ಮಾತುಗಳನ್ನ ಹೇಳ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. नमस्कार. मिनिस्ट्री ऑफ इंफॉर्मेशन एंड ब्रॉडकास्टिंग विभाग, भारत सरकार, क्षेत्र जनसंपर्क कार्यालय बीजापुर, BLD संस्था श्रीमती बंगारामा सज्जन, कला एवं वाणिज्य और विज्ञान महाविद्यालय की ओर से आज एक दिन का वेबिनार का कार्यक्रम आयोजन किया गया है। आज के इस वेबिनार के संगोष्ठी में राष्ट्रीय शिक्षा और राष्ट्रीय शिक्षा नीति के इस विषय पर आज मुख्य वक्ता के रूप में अभी तक अपने विचारों से हमें ज्ञान का लाभान्वित किया है मेरे परम मित्र आदरणीय डॉक्टर विष्णु शिंदे सर जी और इस महाविद्यालय के शिक्षा इस विभाग के अध्यक्ष डॉक्टर नंदेश और हमारे महाविद्यालय के AQAC चेयरमैन श्रीमती डॉक्टर RM मिर्दे जी और यह आज के जो कार्यक्रम के सहयोग में अपना हमें जो जिन्होंने सहायता की है वे डॉक्टर सुरेश क्षेत्र जनसंपर्क अधिकारी और तकनीकी अधिकारी के रूप में गुराज कुलकर्णी और बिरादर सर। इस वेबिनार में विविध महाविद्यालयों से प्रतिभागी लोग, विश्वविद्यालय के अध्यापक लोग और सभी शिक्षक प्रेमियों, मेरे ओर से आपको सबको प्रणाम। आज भारत के इतिहास में सन 1968, सन 1886 और 2020 में राष्ट्रीय शिक्षा नीति बनाई गई थी। लेकिन जो इस शिक्षा नीति बनाई गई है 34 साल के बाद एक नई राष्ट्रीय शिक्षा नीति बनाई गई है और इस शिक्षा नीति में भारत के विद्वानों ने अपने अलग अलग क्षेत्रों से, अलग अलग विभागों से अपनी विद्वतापूर्वक सलाह उन्होंने दिया हुआ है और इस शिक्षा नीति के चेयरमैन के रूप में आदरणीय विद्वान कस्तूरी रंगन जी ने चेयरमैन के कमेटी की चेयरमैन बनकर जिन्होंने पूरे विश्व में इस प्रकार की एक राष्ट्रीय नीति उन्होंने बनाई है। और भारत एक ऐसा देश है जो ग्राम सभा से लेकर अन्य अनुसंधान, जो शिक्षा क्षेत्र में अनुसंधान करने वाली जो संस्था है, संस्था के सभी अधिकारी, विद्वानजन और उनके साथ मंथन चिंतन करके ये नीति बनाई गई है। और यह राष्ट्रीय शिक्षा नीति 20 भाषा में बनाई गई है और भारत के इतिहास में पहली बार 20 भाषा में यानी 20 भाषाओं में व्यापक मंथन करके इस नीति को बनाया गया है। बनाते समय सभी क्षेत्र के लोगों को सामने रखकर, युवाओं से लेकर शिक्षकों को लेकर और अध्यापकों को लेकर, कुलपतियों को लेकर सबके लिए ये नीति बनाई गई है। और भारत में जो कुछ टैलेंट है वो टैलेंट में भारत में रहकर ही और आने वाली पीढ़ियों का विकास करने के लिए इस टैलेंट का उपयोग करने के लिए टैलेंट के उपयोग करने के लिए ये नीति बनाई गई है। और इस राष्ट्रीय नीति शिक्षा नीति में और ज्यादा से ज्यादा सब टीचर ट्रेनिंग पर बहुत जोर दिया गया है और टीचर
अपने स्किल को बार बार में हर निरंतर रूप से प्रक्रिया करते हुए उन्होंने अपने स्किल को अपलोड करने के लिए उन्होंने या अपलोड करते हुए एक प्रकार से अपनी शिक्षा को अलग ढंग से आने वाली पीढ़ियों के सामने एक आदर्श रखते हुए उन्हें एक शक्तिशाली राष्ट्र निर्माण करने के रूप में टीचर को उन्होंने बनाने की कोशिश की गई है। और एक बात हमें यहाँ दिखाई देती है कि ये राष्ट्रीय शिक्षा नीति में 20 भाषा में बनाते समय भारत के इतिहास में 20 भाषा में व्यापक मंथन करने के साथ साथ उन्होंने भारत की अखंडता को और एकता को ध्यान में रखकर और युगों को लेकर ग्रामीण प्रदेश के सभी लोगों को रोजगार की उपलब्धि कैसे प्राप्त होती है इसके बारे में भी सोचा गया है। और राष्ट्रीय शिक्षा नीति में एक और अपने स्किल को बढ़ाने के साथ साथ अपने स्किल को निरंतर रूप से अपडेट करते हुए और दूसरी ओर उन्होंने या इस शिक्षा नीति में एक परिवर्तन लाकर अच्छे विद्यार्थी, अच्छे प्रोफेशनल और अच्छे नागरिक बनाने के लिए बहुत से बड़ा माध्यम ये टीचिंग कोर्स होने के कारण इस टीचिंग कोर्स को लेकर उन्होंने एक डायनेटी ऑफ टीचर नाम के टीचर पर ज्यादा ज्ञान उन्होंने दिया हुआ है। और यह इस नई राष्ट्रीय शिक्षा नीति के तहत 5वीं कक्षा तक जो बच्चों को पढ़ाई में अपनी मातृभाषा में और अपनी क्षेत्र भाषा में लेकर जो बनाए हैं और बनाने के साथ साथ उन्होंने बोर्ड की परीक्षा का महत्व कम कर दिया है। आजकल मालूम है आधुनिक युग में आप लोगों ने देखा है जितने बोर्ड के एग्जाम के बारे में जितना महत्व दिया गया था, लेकिन इस शिक्षा नीति द्वारा बोर्ड के एग्जाम के बढ़कर उनके पास होने वाला स्किल होता है, उस स्किल को लेकर उन्हें यहाँ एक अच्छी नई नीति बनाने की कोशिश की गई है। विधि और मेडिकल कॉलेज के अलावा अन्य सभी विषयों की उच्च शिक्षा के एक पूरे भारत में एक ही प्रशासन और एक ही प्रावधान करते हुए विश्वविद्यालय के जो दाखिल होने वाले जो समान रूप से प्रवेश प्रक्रिया भी लाने की कोशिश की गई है। भारतीय उच्च शिक्षा का संस्थान के लिए समान नियम बनाने गए हैं और राष्ट्रीय कौशल्य योग्यता और रूपरेखा का एक व्यवहारिक विस्तृत बनाने की कोशिश इस नीति द्वारा की गई है। और इस प्रकार से यह एक हमें राष्ट्रीय नीति में कई महत्वपूर्ण विषय हमें यहाँ पर दिखाई देते हैं। और लोक विद्या भारत में विकसित करने की कोशिश की है और लोक विद्या माध्यम द्वारा व्यवसायिक पाठ्यक्रम बनाने की कोशिश भी इस नीति द्वारा की गई है। और भारत की अखंडता और एक सूत्र बांधने के लिए सभी भारतीय भाषाओं के साहित्य में वैज्ञानिक शब्दावली बनाने की योजना इस नीति द्वारा बनाई गई है। और पूरे देश को एक मजबूत और अखंड के रूप में एक शक्तिशाली देश बनाने की कोशिश भी की गई है। और भारतीय भाषा और साहित्य कार्यक्रम बनाने का प्रावधान भी इसमें किया गया है। और एक बात मैं यहाँ पर कहना चाहता हूँ कि मानव जाति के लिए हर काल में ज्ञान का प्रतिनिधित्व करता है और जो बनाया जाता है वो पिछली सभी पीढ़ियों द्वारा जिसमें वर्तमान पीढ़ियों के अपने खुद को जोड़ देती है। और मेबिलिस का मूल ज्ञान की सतत विकसनशील जीवन प्रकृति का प्रतीक होता है जिसकी शुरुआत नहीं है और जिसका कोई अंत नहीं है। और यही नीति इस तरह निरंतर रूप से एक भाग के रूप में ज्ञान को सृजन, संचरण, उपयोग और प्रसार का परिकल्पना करती रहती है। और इसके साथ साथ आज की शिक्षा नीति इस तरह हर विद्यार्थियों को मिलेगी खुद को साबित करने का एक मौका इस नीति द्वारा मिलता है। और मैं ज्यादा बातें नहीं करते हुए ग्रामीण प्रदेश से लेकर बड़े बड़े शहरों तक सभी क्षेत्रों के विभागों के लोगों को लेकर ये नीति बनाई गई है। और आने वाले दिनों में इस नीति की प्रक्रिया सभी लोगों के लिए जब शुरू हो जाती है उस समय कई समस्या भी आ जाते हैं और समस्या का हल उन प्रसंगों के अनुसार करना भारत सरकार को करना पड़ेगा। मैं सभी विद्वजनों को मैं धन्यवाद देते हुए और अभिनंदन करते हुए और मेरे जो साथियों ने जो हमें सहायता की है जो जनसंपर्क कार्यालय इनको भी मैं और एक बात मैं उनको अभिनंदन और धन्यवाद देते हुए मैंने 2 बातें समाप्त करता हूँ। Thank you, sir. Now we conclude the program. First of all, I thank Field Outreach
Bureau, Vijaypur, Ministry of Information and Broadcasting, in association with BLD Association, Srimati Bangarama, Sajjan, Arts, Commerce and Science College for Women, Vijaypura, for organizing webinar on National Education Policy 2020. I wish to express my gratitude and thanks to our respected principal, Dr. S.J. Pawar sir, for his encouragement and support for successfully conducting the webinar. I also thank Dr. Vishnu M. Sinde sir, keynote speaker of the webinar, for providing information on National Education Policy 2020. I would also like to extend my thanks to IQAC coordinator Dr. R.M. Mirde Madam. Further, I would like to thank technical coordinators Sri Gurraj Kulkarni sir and Somshekar M. Dhanyal sir. I also convey my thanks to all the participants who actively participated in the webinar and made the program a grand success. Thank you all. Thank you, sir. सब की तरफ से